नानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायमित्रं सदा श्रियं सद्गुरुं दच्चिदानन्दं सदाचार्यमाश्रिये। श्री श्री दच्चिदानंदेन्द्र सरस्वती महासद्गुरुभ्यो नमः। शंकरवान् मात्रादमृतत्वप्रदायकः सुरेश्वरो ज्ञानं कर्म्यसिद्धिगम् अधीः निष्कर्म्य सिद्धे गच्छति सिद्धिಗ ಸಿದ್ಧು ನಿಷ್ಕರ್ಮ ಸಿದ್ಧಿಯಲ್ಲಿ ಇರತಕ್ಕದ್ದು ನಿಷ್ಕರ್ಮ ಸಿದ್ಧಿಗ ಅಂತ ಜ್ಞಾನವನ್ನು ನಮ್ಗೆ ಕೊಡ್ಲಿ ಸುರೇಶ್ವರರು ಅಂತ. ಇಲ್ಲಿ ಜ್ಞಾನ ಕರ್ಮ ಸಮುಚ್ಚಯ ಖಂಡನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಬ್ದಕ್ಕೆ ಅರ್ಥ ಏನು? ಜ್ಞಾನ ಕರ್ಮ ಸಮುಚ್ಚಯ ಹೊಂದಲ್ಲ ಅಂದ್ರೆ ಅರ್ಥ ಏನು? ಯಾವ ಜ್ಞಾನಕ್ಕೂ ಯಾವ ಕರ್ಮಕ್ಕೂ ಸಮುಚ್ಚಯವಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರಿವಿಲ್ಲದ ಕರ್ಮ ಅಂತ ಒಂದಿದೆಯೋ, ಯಾವುದೇ ಒಂದು ಕ್ರಿಯೆ ಇದೆ ಅದು ಅರಿವಿಲ್ಲದೇನೆ ಕರ್ಮ ನಡೆಯುತ್ತೋ, ಯಾವ ಕ್ರಿಯೆ ಒಂದು ಕೆರ್ಕೋಬೇಕಾದ್ರೂ ಅರಿವು ಇಲ್ಲಿ ಕಲಿತಾ ಇದೀವಿ ಅನ್ಕೊಂಡ್ರೆ ಅರಿವಾಗ್ಬೇಕು. ಅರಿವಿಲ್ಲದ ಕ್ರಿಯೆ ಅನ್ನೋದು ಇಲ್ಲೇ ಇಲ್ಲ. ಯಾವ ಲೌಕಿಕ ಕ್ರಿಯೆ ಆಗಲಿ ವೈದಿಕ ಕ್ರಿಯೆ ಆಗಲಿ ಅರಿವಿನಿಂದ ಕೂಡಿಕೊಂಡೇ ಜ್ಞಾನಕ್ಕೂ ಕರ್ಮಕ್ಕೂ ನಿತ್ಯ ಸಂಬಂಧ ಇದ್ದೇ ಇದೆ. ಇವರು ಜ್ಞಾನ ಕರ್ಮ ಖಂಡನೆ ಮಾಡ್ತಿದ್ದಾರೆ. ಯಾವ ಜ್ಞಾನ ಕರ್ಮ ಖಂಡನೆ ಮಾಡ್ತಿದ್ದಾರೆ? ಜ್ಞಾನದ ವಿಷಯದಲ್ಲಿ, ಜ್ಞಾನಿಯ ವಿಷಯದಲ್ಲಿ, ಜ್ಞಾನ ವಿಷಯದಲ್ಲ ಅಲ್ಲಪ್ಪ. ಜ್ಞಾನ ವಿಷಯ ಅಂದ್ಬಿಟ್ಟು ನಮ್ಗೆ ಸಬ್ಜೆಕ್ಟ್ ಔಟ್ ಆಫ್ ಸಬ್ಜೆಕ್ಟ್ ಆಗುತ್ತೆ. ನಮ್ಮ ಅನುಭವದಲ್ಲಿ ಪರಮಾರ್ಥ ಸ್ನಿಷ್ಠವಾದ ಒಂದು ಸ್ವರೂಪ ಇದೆಯಲ್ಲ, ನಮ್ಮ ಪರಮಾರ್ಥ ನಮ್ಮ ನಿಜ ಸ್ವರೂಪ, ಆ ನಿಜ ಸ್ವರೂಪದಲ್ಲಿ ಕ್ರಿಯೆ ಇಲ್ಲ. ಪರಮಾರ್ಥ ಸ್ವರೂಪ ಇದೆಯಲ್ಲ ಅದು ಕ್ರಿಯೆಗೆ ಸಾಕ್ಷಿ, ಕ್ರಿಯೆ ಅತೀತ, ಅದು ಜ್ಞಪ್ತಿ ಸ್ವರೂಪ. ಈ ಒಂದು ಕ್ರಿಯೆ ಜೊತೆಲಿ ಅರಿವಿದೆಯಲ್ಲ, ಈ ಅರಿವು ಗೊತ್ತಾಗತ್ತೆ, ಕ್ರಿಯೆಯೂ ಗೊತ್ತಾಗತ್ತೆ ಅಂತ ಗೊತ್ತಾಗತ್ತೆ. ನಾನು ಅಗ್ನಿಹೋತ್ರ ಮಾಡ್ತಿದ್ದಾಗ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಮಾಡೋ ಕ್ರಿಯೆಯ ಅರಿವು ಆಗುತ್ತೆ. ಲೌಕಿಕ ಒಂದು ಸರ್ಕಾರ ಹಚ್ಚಬೇಕಾದ್ರೆ ಅಥವಾ ಏನಾದ್ರು ಬರೀದಿರ್ಬೇಕಾದ್ರೆ ಅಥವಾ ಏನೋ ಓದ್ಬೇಕು, ಆ ಕ್ರಿಯೆ ಜ್ಞಾನದ ಸಂಬಂಧವಿಲ್ಲದ ಕ್ರಿಯೆನೂ ಇಲ್ಲ. ಅರಿವಿನ ಸಂಬಂಧ ಇಟ್ಕೊಂಡೇ ಕ್ರಿಯೆ. ಯಾಕೆಂದ್ರೆ ಜ್ಞಾನ ಸಂಬಂಧ ಇಲ್ಲ ಅಂದ್ರೆ ಅದು ಕಾಷ್ಟ ಸಮ ಆಗ್ಬಿಡುತ್ತೆ. ಹಾಗಾದ್ರಿಂದ ಜ್ಞಾನಕ್ಕೂ ಕರ್ಮಕ್ಕೂ ಸಮುಚ್ಚಯ ಹೊಂದಲ್ಲ ಅನ್ನುವಾಗ ಅನುಭವಾತ್ಮಕವಾದ ಅನುಭವ ಸ್ವರೂಪವಾದ ಆತ್ಮದ ಅಲ್ಲ, ಅಲ್ಲಿ ಕ್ರಿಯೆ ಇಲ್ಲ. ಅದನ್ನು ಬೆಳಗುವಂತ, ಅದನ್ನ ಅರ್ಥ ಮಾಡಿಕೊಳ್ಳುವ ಒಂದು ನಿಶ್ಚಯ ಇದೆಯಲ್ಲ, ಅನುಭವ ನಿಶ್ಚಯ, ಅನುಭವದ ಬೇಸಿಕ್ ಮೇಲೆ ಬರುವಂತಹ ನಿಶ್ಚಯ ಇದೆಯಲ್ಲ, ಆ ನಿಶ್ಚಯ ಕರ್ಮರೂಪ, ಈ ಲೌಕಿಕ ಕರ್ಮರೂಪ ಆಗಿಲ್ಲ. ಅದು ಎಲ್ಲಾ ಕರ್ಮವನ್ನು ಬಾಧೆ ಮಾಡುತ್ತೆ. ಯಾವ ಜ್ಞಾನ ಎಲ್ಲಾ ಕರ್ಮವನ್ನು ಹೊಡೆದಾಕುತ್ತೋ ಆ ಜ್ಞಾನಕ್ಕೆ ಕರ್ಮದೊಳಗೆ ಸಂಬಂಧ ಹೊಂದಲ್ಲ. ಆದ್ರೆ ಯಾವ ಜ್ಞಾನಕ್ಕೂ ಕ್ರಿಯೆಗೂ ವಿರೋಧವಿಲ್ಲವೋ ಅದು ಸಮುಚ್ಚಯ ಇಲ್ಲ ಅನ್ನಕ್ಕಾಗಲ್ಲ. ಯಜ್ಞಾಗಾರಿ ಮಾಡ್ಬೇಕಾದ್ರೆ ಅರಿವಿರ್ಬೇಕು. ಅರಿವಿದ್ರೆ ಯಜ್ಞಾಗಾರಿ ಮಾಡಕ್ಕಾಗಲ್ಲ. ಲೌಕಿಕ ಒಂದು ಆಫೀಸ್ ಕೆಲಸ ಇರಲಿ ಅಥವಾ ತೋಟದ ಕೆಲಸ ಇರಲಿ, ಜಮೀನ್ ಕೆಲಸ ಇರಲಿ, ಬಿಸ್ನೆಸ್ ಇರಲಿ, ಯಾವ ಕ್ರಿಯೆ ಮಾಡ್ಬೇಕಾದ್ರೂ ಅರಿವಿಲ್ಲದೆ ಕ್ರಿಯೆ ಮಾಡಕ್ಕಾಗತ್ತೆ. ಅರಿವು ಕ್ರಿಯೆ ಜೊತೆಯಲ್ಲೇ ಸೇರ್ಕೊಂಡೇ ಇದೆ. ಈ ಭಾಷ್ಯಕಾರರು ಅಥವಾ ಸುರೇಶ್ವರಾಚಾರ್ಯರು ಜ್ಞಾನಕರ್ಮ ಸಮುಚ್ಚಯ ಖಂಡನೆ ಮಾಡೋ ಜಾಗದಲ್ಲಿ ಅವ್ರು ಹೇಳ್ತಿರುವ ಜ್ಞಾನ ಅನ್ನೋದು ಯದ್ಯಪಿ ವೃತ್ತಿರೂಪವಾಗಿ ತೋರಿದ್ರು ಕೂಡ ಆ ವೃತ್ತಿರೂಪವಾದ ಜ್ಞಾನಕ್ಕೆ ಆಧಾರವಾದ ಅನುಭವ ರೂಪನಾದ ಜ್ಞಪ್ತಿ ಆತ್ಮ ಇದೀಗಲ್ಲ ಅರಿವು, ಆ ಅರಿವಲ್ಲಿ ಕ್ರಿಯೆ ಇಲ್ಲ. ಆ ಅನುಭವದ ಮೇಲೆ ಉಂಟಾಗತ್ತಲ್ಲ ನಿಶ್ಚಯ. ತತ್ವಜ್ಞಾನಿಗೆ ಅಜಾದ್ವಯವಾದ ಬ್ರಹ್ಮವೇ ನಾನಾಗಿದ್ದೀನಿ ನಿಶ್ಚಯ ಆಗ್ಬೇಕಾದ್ರೆ ಅದು ಅನುಭವ ಇರ್ಬೇಕು. ಪ್ರತಿಯೊಂದು ನಿಶ್ಚಯಕ್ಕೂ ಅನುಭವದ ಆಧಾರದ ನಿಶ್ಚಯ ಆಗಲ್ಲ. ಯಾವ ನಿಶ್ಚಯ ಆಗ್ಬೇಕಾದ್ರು ನಿಮ್ಗೆ ಒಂದು ಅನುಭವ, ಕುರ್ಚಿ ನಿಶ್ಚಯ ಆಗ್ಬೇಕಾದ್ರೆ ಕುರ್ಚಿ ಅನುಭವ ಆಗ್ಬಿಟ್ಟು ಕುರ್ಚಿ ನಿಶ್ಚಯ ಆದ್ರು. ಆದ್ರೆ ಅನುಭವಕ್ಕಾಗಿ ಕುರ್ಚಿದ ಅನುಭವ ಆಗಿರುತ್ತಾ ಅಂತ ಕೇಳಿದ್ರೆ ಕುರ್ಚಿದ ಅನುಭವ ಆಗೋಲ್ಲ. ಅನುಭವಕ್ಕಾಗಿ ಪ್ರತಿಯೊಂದು ಆತ್ಮನಾಗಿ ಅನುಭವ ಆಗೋದು. ಯಾಕಂದ್ರೆ ಅನುಭವ ಅನ್ನೋದು ಆತ್ಮನಿಗೆ ಹೆಸರು, ಆತ್ಮ ಸ್ವರೂಪವೇ ಅನುಭವ ಸ್ವರೂಪ. ಹಾಗಾಗಿ ಅನುಭವ ಕಾಲದಲ್ಲಿ ಪ್ರತಿಯೊಂದು ಅನುಭವ ಆತ್ಮನಾಗಿ ಅನುಭವ ಆದ್ರೂ ಅನುಭವ ತೆಗೆದುಕೊಳ್ಳೋಕ್ಕೋಸ್ಕರ ಒಂದು ಆಕಾರ ಮಾಡ್ಕೊಂಡು ವೃತ್ತಿ ಮಾಡ್ಕೊಂಡು ಮನಸ್ಸು ಅಲ್ಲ ಆತ್ಮನಲ್ಲಿ ಹೋಗಿ ಮುಳುಗಿರುತ್ತಲ್ಲ, ಮತ್ತೆ ಅದೇ ಆಕಾರ ಹಿಡ್ಕೊಂಡೇ ಬರುತ್ತಲ್ಲ. ಹಾಗಾಗಿ ಇದು ಕುರ್ಚಿ ಅನುಭವ, ಇದು ಮನೆಯ ಅನುಭವ, ಇದು ಪುಸ್ತಕದ ಅನುಭವ ವ್ಯವಹಾರ ಬಂದಿದೆ. ಆದ್ರೆ ನಿಜವಾಗಿ ಅನುಭವ ಅನ್ನೋದು ಆತ್ಮನ ಹೆಸರು ಅಂತ ನೀವು ನೋಡಿದಾಗ, ಗುರುತಿಸಿದಾಗ ಇನ್ನು ಎಲ್ಲ ಅನುಭವ ಅದಕ್ಕೆ ಎಲ್ಲ ಮಿಥ್ಯಾಜ್ಞಾನ ಅನ್ನೋದು. ನಾವು ಅನುಭವಕ್ಕಾಗಿ ಆತ್ಮವಾಗಿ ಅನುಭವ ಆಗಿ
ನಿಶ್ಚಯ ಕಾಲದಲ್ಲಿ ಕುರ್ಚಿ ಪುಸ್ತಕ ಮನೆ ಅದು ಬೇರು ಕಿಟಕಿ ಜನ ಪ್ರಪಂಚ ನಂದೋದ್ರಿಂದ ಮಿಥ್ಯಾ ಜ್ಞಾನ. ಆ ಜ್ಞಾನಕ್ಕೆ ಅನುಭವ ಇಲ್ಲ. ಯಾವ ಜ್ಞಾನಕ್ಕೆ? ಪ್ರಪಂಚದ ಯಾವ ಜ್ಞಾನ ಇದೆಯೋ ಆ ಜ್ಞಾನಕ್ಕೆ ಅನುಭವ ಇಲ್ಲ. ಅದು ಬಹಳ ಸೂಕ್ಷ್ಮ ಆ ವಿಚಾರ. ನಮಗೆ ಕಿಟಕಿ ಅನುಭವ ಆಗ್ತಾ ಇದೆ, ಕಿಟಕಿ ಅನುಭವ ಇಲ್ಲ ಅಂತೀರಾ ಅಂತಂದ್ರೆ, ಕಿಟಕಿ ಕಣ್ಣಿಗೆ ಅನುಭವ ಆಗುತ್ತೆ ಅನ್ನೋ ಹಂಗೆ ಮಾತಾಡ್ತೀವಿ ನಾವು. ಕಿಟಕಿ ಅನುಭವ ಕಣ್ಣಿಗೆ ಆಗಲ್ಲ. ಕಣ್ಣು ಬರೀ ರೂಪವನ್ನು ಮಾತ್ರ ಅರಿಯುತ್ತೆ. ಕಣ್ಣು ಕೊಟ್ಟಂತ ರೂಪದ ಇನ್ಫಾರ್ಮೇಶನ್ ಮನಸ್ಸು ಆಕಾರ ಮಾಡ್ಕೊಳ್ಳುತ್ತೆ. ಮನಸ್ಸಿಗೆ ಆಕಾರವಾದ ಕೂಡಲೇನೆ ಅದು ಗುಳ್ಳೆ ಹೇಗೆ ನೀರನ್ನು ಬಿಟ್ಟಿರಲ್ವೋ ಆ ಆಕಾರ ಆತ್ಮ ಬಿಟ್ಟಿರಲ್ಲ. ಆತ್ಮನಲ್ಲೇ ಇದು. ಆತ್ಮನೇ ಮನಸ್ಸಾದಾಗ ಆಕಾರವಾಗ್ತಾನೆ. ನಿಜವಾಗಿ ಮನಸ್ಸು ಅನ್ನೋದು ಹೇಗೆ ಗುಳ್ಳೆ ಅದೇನೋ ನೀರಿಗಿಂತ ಬೇರೆ ಇಲ್ವೋ, ಮನಸ್ಸು ಅನ್ನೋದು ಒಂದು ಇಲ್ಲ ಆತ್ಮಿಂದ ಬೇರೆಯಾಗಿ. ಆಗ ಎಲ್ಲಿವರೆಗೆ ಆತ್ಮನು ಆತ್ಮರೂಪದಿಂದ ನಮ್ಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ ಯೋಚನೆ ಮಾಡುವ ಒಂದು ಉಪಾಧಿಗೆ ಮನಸ್ಸು ಅಂತ ಹೆಸರು ಕೊಟ್ಟು, ಆ ಮನಸ್ಸು ಬಹಳ ಚಂಚಲ, ಮನಸ್ಸು ಭಾರಿ ವಿಕ್ಷೇಪ. ಆ ಮನಸ್ಸಿನ ವೃತ್ತಿಯೆಲ್ಲ ಗೊತ್ತಾಗತ್ತೆ ಅಂತ ಒಂದು ಅಧ್ಯಾಯ. ಅದು ಗೊತ್ತಾಗುವಾಗ ಆಧ್ಯಾತ್ಮಿಕ ಜ್ಞಾನ ಹೊರತು ಪುಸ್ತಕವಾಗಿ ಬೇರೆ ಗೊತ್ತಾಗಲ್ಲ, ತಾನಾಗಿ ಗೊತ್ತಾಗೋದು. ಆದ್ರೆ ನಿಜವಾಗಿ ಗೊತ್ತಾಗತ್ತೆ ಅದು ಹೊಂದಲ್ಲ, ಅದು ಅರ್ಥವಿಲ್ಲ. ಅದು ಒಂದು ಹಂತಕ್ಕೆ ಒಪ್ಕೊಂಡು ಗೊತ್ತಾಗತ್ತೆ ಅಂತ. ಅದು ಆತ್ಮನಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ ಗೊತ್ತು ಮಾಡ್ಕೊಂಡು ಅವನ ಆತ್ಮನೇ ಹೊರತು ಗೊತ್ತಾಗಿದ್ದ ಆತ್ಮನಲ್ಲ ನನಗೆ. ಅದು ಅನುಭವ ಮಾತ್ರ ಪ್ರತಿಯೊಂದು ಆತ್ಮನಾಗಿ ಅನುಭವ ಆಗೋದು. ಆತ್ಮನಲ್ಲಿ ಮುಳುಗಿ ಇದು ಆತ್ಮನ ಅನುಭವದ ಬೇಸಿಕ್ ಮೇಲೆ ಇದೆಲ್ಲವೂ ಹುಟ್ಟಿಲ್ಲದ ಸಾವಿಲ್ಲದ ವಿಕಾರವಿಲ್ಲ ಬ್ರಹ್ಮವೇ ನಿಶ್ಚಯ ಮಾಡುತ್ತೆ. ಆ ನಿಶ್ಚಯಕ್ಕೆ ಹೆಸರು ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಬ್ರಹ್ಮಾತ್ಮಿಕತ್ವ ಜ್ಞಾನ, ಸಮ್ಯ ಜ್ಞಾನ ಅಂತ. ಅದರಿಂದ ಎಲ್ಲವೂ ಬಾಧಿತವಾಗುತ್ತೆ. ಎಲ್ಲವೂ ಬಾಧಿತವಾಗುತ್ತಲೇ ತಾನು ಕೂಡ ಸತ್ಯ ಉಳಿಯಲ್ಲ. ಅದು ತಮಾಷೆ. ಲೋಕದಲ್ಲಿ ಹಂಗಾಗಲ್ಲ. ಎಲ್ಲಾ ಸಮ್ಯ ಜ್ಞಾನವೂ ತಾನು ಉಳಿಯುತ್ತೆ, ನಿಜವಾಗಿ ಇರುತ್ತೆ. ಅಕ್ಕ ಗೊತ್ತಾದ್ರೆ ಸರಿಯಾಗಿ ಅಕ್ಕ ಅರ್ಥ ಆಯ್ತು ನಿಮ್ದು ಇರುತ್ತೆ, ಸತ್ಯವಾಗಿ ಉಳಿಯುತ್ತೆ. ಇಲ್ಲಿ ಆತ್ಮ ಗೊತ್ತಾಯ್ತು ಒಂದು ವ್ಯವಹಾರ ದೃಷ್ಟಿಯಿಂದ ಹೇಳ್ಬಹುದಾದ್ರು, ಆತ್ಮ ಸ್ವರೂಪ ಇದೆಯಲ್ಲ ಅದು ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಅಂದ್ರೆ ಮೀರಿದ್ದಾದ ಸ್ವರೂಪ ಆದ್ದರಿಂದ ಅಲ್ಲಿ ಬುದ್ಧಿವೃತ್ತಿಗೆ ಅಂತಃಕರಣ ವೃತ್ತಿಗೆ ಅಲ್ಲಿ ಅವಕಾಶ ಇಲ್ಲ. ಆ ಅನುಭವ ಅಂತಃಕರಣ ಮೀರಿದ್ದಾದ ಅನುಭವ. ಅಲ್ಲಿ ನಿಂತ್ಕೊಂಡಾಗ ಈ ವೃತ್ತಿಗೂ ಕಿಮ್ಮತ್ತಿಲ್ಲ, ಸಮ್ಯಜ್ಞಾನಕ್ಕೂ ಇಲ್ಲ. ಜ್ಞಾನ ಕಳೆಯೋರ್ಗೆ ಸಮ್ಯಜ್ಞಾನ ಬೇಕೇ ಹೊರತು ಆತ್ಮ ಸ್ವರೂಪಕ್ಕೆ ಸಮ್ಯಜ್ಞಾನ ಬಂದದ್ರಿಂದ ಹೆಚ್ಚುಗಾರಿಕೆಯೂ ಇಲ್ಲ, ಮಿಥ್ಯಾಜ್ಞಾನ ಇದ್ದಿದ್ದು ಕೊರತೆನೂ ಇಲ್ಲ ಆತ್ಮನಿಗೆ. ಹಾಗಾಗಿ ಜ್ಞಾನಕ್ರಮ ಸಮುಚ್ಚಯ ಹೊಂದಲ್ಲ ಅನ್ನುವ ಜಾಗದಲ್ಲಿ ನಾವು ಏನ್ ಅನ್ಕೋಬೇಕು ಅಂದ್ರೆ, ತತ್ವಜ್ಞಾನವು ತತ್ವಾನುಭವದ ಆಧಾರದ ಮೇಲೆ ಉಂಟಾಗುವುದಾದ್ದರಿಂದ ಆ ಅನುಭವದಲ್ಲಿ ಕ್ರಿಯೆಯೂ ಯಾವ ವಿಶೇಷವೂ ಇಲ್ಲವಾದ್ದರಿಂದ ಆ ಜ್ಞಾನ ಅನುಭವದ ಜ್ಞಾನವೂ ಕೂಡ ಒಂದು ರೀತಿ ಈ ಕರ್ಮದ ಹಂಗಿಲ್ಲದೆ ಇರತಕ್ಕಂಥ ಬೆಳಕಿನಂತೆ ಇರತಕ್ಕ ಜ್ಞಾನ ಅಂತ ಅಂತೀವಿ. ನೀವು ವೃತ್ತಿ ರೂಪವಾದ ಜ್ಞಾನ ಅನ್ನೋದು ಅದು ಕ್ರಿಯೆ ಆಗುತ್ತೆ. ವೃತ್ತಿ ತಗೊಂಡ್ರೆ ಅಂತ ಕಡೆ ವೃತ್ತಿ ತಗೊಂಡ್ರೆ, ಆದ್ರೆ ವೃತ್ತಿ ರೂಪದ ಜ್ಞಾನಕ್ಕೆ ಒಂದು ಅನುಭವದ ಆಧಾರ ತಗೊಂಡಾಗ ಅನುಭವ ಕ್ರಿಯೆ ಇಲ್ಲ. ಹಾಗಾಗಿ ಆ ಅನುಭವವೇ ವೃತ್ತಿ ರೂಪ ತೋರ್ಕೊಳ್ಳೋದ್ರಿಂದ ಮತ್ತೆ ಇದೆಲ್ಲವನ್ನು ಬಾಧೆ ಮಾಡೋದ್ರಿಂದ ಅಲ್ಲಿ ಕ್ರಿಯೆ ಹೊಂದಲ್ಲ, ಜ್ಞಾನಕರ್ಮ ಸಮಸ್ಯೆ ಹೊಂದಲ್ಲ ಅಂತ. ಈಗ ಈ ಶ್ಲೋಕ ಆಯ್ತಾ? ಸ್ಥಾನಂ ಚೋರಧಿಯಾಲಯ ಆಗ್ಬೇಕಾ? ಸ್ಥಾನಂ ಚೋರಧಿಯಾಲಯ ಗೀತೋ ಯತ್ತ ಪಲಾಯತೆ ಬುದ್ಧ್ಯಾದಿಭಿಸ್ತಥಾತ್ಮಾನಂ ಭ್ರಾಂತೋದ್ಧಾರೋಪ್ಯಚೇಷ್ಟತೆ. स्थाणुं चोरधियालाय तीतः यद्वत् पलायते बुद्ध्यादिभिः तथा आत्मानं भ्रान्तः अध्यारोप्य चेष्टते. ಸ್ಥಾನಂ ಅಂದ್ರೆ ಮೋಟು ಮರವನ್ನ, ಚೋರಧಿಯ ತೃತೀಯ ಕ್ವಶನ್, ಚೋರಧೀಹಿ ಚೋರಧಿಯವು ಚೋರಧಿ, ಕಳ್ಳನೆಂಬ ಬುದ್ಧಿಯಿಂದ, ಧಿಯಾನ ಬುದ್ಧಿ, ಕಳ್ಳನೆಂಬ ಬುದ್ಧಿಯಿಂದ ಆಲಾಯ, ಆಲಯ ಲಾ ಆದಾನೆ ಧಾತು, ಲೆಪ್ಪು ತೆಗೆದುಕೊಂಡು ಅಂತ ಅರ್ಥ. ಕಳ್ಳನನ್ನ ಮೋಟು ಮರವನ್ನ ಕಳ್ಳ ಅನ್ನುವ ಬುದ್ಧಿಯಿಂದ ತಗೊಂಡು ಮನಸ್ಸಿಗೆ ತಗೊಂಡು ಭೀತ ಹೆದರ್ಕೊಂಡ್ಬಿಟ್ಟು, ಅಯ್ಯೋ ಕಳ್ಳ ಕೂತಿದ್ದಾನೆ, ಹತ್ತು ಹೋಗಿದ ಬುಡ ಒಳಬಡ್ತಿದ್ದ, ಸತ್ಯ ಮುಂಚೆನೆ ಗೊತ್ತಾಯ್ತಲ್ಲ ಅಂತ ಅನ್ಕೊಂಡು ಮೆಲ್ಲ ಈ ಕಡೆ ಬಂದು ಓಡ್ಬಿಟ್ಟಿದ್ದಾನೆ. ಸ್ವಲ್ಪ ಹಿಂದಕ್ಕೆ ಸರ್ದ ಮಾಡಿದೆ, ಯಾಕೆಂದ್ರೆ ಮುಂಚೆನೆ ಅಟ್ಟಿಸ್ಕೊಂಡ್ಬಿಟ್ರೆ ಅಂತ ಅವನು ಅವನು ನನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತ ಅನ್ಕೊಂಡು ಅಂತ ಹೇಳಿ ಏನ್ ಮಾಡ್ತಾನೆ, ಚೂರ ಹಿಂದಕ್ಕೆ ಸರ್ಕೊಂಡ್ ಮಾಡಿ ಮರೆ ಆದಂಗೆ ಕಳ್ಳ ಕೂತಿದ್ದಾನೆ, ನಾನು ಆ ಕಡೆ ಹೋಗಲ್ಲ, ಭಯ 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 ಅಂತ ಹೇಳಿ
ಚೋರಧಿಯ ಕಳ್ಳನೆಂಬ ಬುದ್ಧಿಯಿಂದ ಮೋಟು ಮರವನ್ನ ಆಲಾಯ ತೆಗೆದುಕೊಂಡು, ಆಲಾಯ ಅಂದ್ರೇನೋ ಲಾ ಆದಾನೆ ಧಾತು ಲಾತಿ ಆ ಉಪಸರ್ಗ ತೆಗೆದುಕೊಂಡು, ಯಥಾ ಎದ್ದುತ್ತದೆ ಯಥಾ ಭೀತಃ ಪಲಾಯತೆ, ಹೇಗೆ ಹೆದರುಕೊಂಡವನಾಗಿ ತತ್ವ ಕೆಟ್ಟ ನೋಡ್ತಿರ್ತಾನೆ. ಅಂದ್ರೆ ಕೆಲಸ ಆ ಮೋಟು ಮರದಲ್ಲಿ ಇನ್ನೊಂದು ಯಾವ್ದು ಹೀಗೆ ಎದ್ದಿರುತ್ತೆ ಸಣ್ಣ ಪೌಲು ಓ ಕಚ್ಚಿಡ್ಕೊಂಡಿದ್ದಾರೆ, ಅವನು ಮಚ್ಚಿಡ್ಕೊಂಡಿದ್ದಾರೆ, ಅಯ್ಯೋ ಆಯಾಯ ಬದುಕೊಂಡೆ ಬಂದಿದ್ನಲ್ಲ ಅಂತ. ಅದು ಏನೋ ಒಂದು ಟೊಂಕಿ ಬಂದಿರತ್ತಲ್ಲ ಕೋಳದಲ್ಲೇ, ಅದು ನಿಲಾವು ಪಕ್ಷ ಇದೆಯಲ್ಲ, ಬೆಳದಿಂಗಳು ಪಕ್ಷ. ಬೆಳದಿಂಗಳು ಪಕ್ಷದಲ್ಲಿ ಸ್ವಲ್ಪ ದೂರ ಮೇಲೆ ಅದ್ರ ಮೇಲೆ ಪಕ್ಕದ ಇನ್ನೊಂದು ಮರ ಇದ್ದು ಅದು ಈಗ ಆಡ್ತಾ ಇದ್ರೆ ಅಲ್ಲಿ ಅವನು ಆಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅರ್ಧಂಬರ್ಧ ಕಾಣುತ್ತೆ, ಅದು ಪೂರ್ತಿ ಕಾಣಲ್ಲ ಅಂತೂ ಇಲ್ಲ. ಪೂರ್ತಿ ಕಾಣಲ್ಲ ಅಂದ್ರೆ ಭಯವೇ ಆಗಲ್ಲ, ಸ್ಪಷ್ಟ ಕಂಡ್ರು ಭಯ ಆಗಲ್ಲ. ಅರ್ಧಂಬರ್ಧ ಇದೆಯಲ್ಲ ಅದು ಬಹಳ ಡೇಂಜರು. ಯಾವುದೇ ಆಗಲಿ ಅರ್ಧಂಬರ್ಧ ಕ್ರಿಯೆ, ಅರ್ಧಂಬರ್ಧ ಜ್ಞಾನ, ಅರ್ಧಂಬರ್ಧ ವಿದ್ಯೆ, ಅರ್ಧಂಬರ್ಧ ಬುದ್ಧಿ ಇದೆಯಲ್ಲ ಬಹಳ ಅಪಾಯ. ಆ ಬುದ್ಧಿ ಆ ಜ್ಞಾನದಿಂದ ಮೋಟು ಮರವನ್ನು ಕಳ್ಳ ತೆಗೆದುಕೊಂಡು ಹೆದರುಕೊಂಡವನಾಗಿ ಆ ಹೆದರಿಕೆ ಅಥವಾ ಆ ಜ್ಞಾನ ಓಡೋದಕ್ಕೆ ಅಂಗವಾಗ್ಬಿಡುತ್ತೆ, ಕಾರಣವಾಗುತ್ತೆ. ಆ ಜ್ಞಾನವೇ ಓಡೋದಕ್ಕೆ ಕಾರಣವಾಯ್ತು. ಯಾವ ಜ್ಞಾನ? ಇಚ್ಛಾ ಜ್ಞಾನ. ಹೇಗೆ ಓಡೋದಕ್ಕೆ ಕಾರಣವಾಯ್ತು ಹಾಗೆಯೇ ದಾಷ್ಟಾಂತ್ಯದಲ್ಲಿ ತಥಾ ಅಂದ್ರೆ ಹಾಗೆಯೇ ಬುದ್ಧಾದಿಗಳೊಡನೆ ಆತ್ಮಾನಂ ಅಧ್ಯಾರೋಪ್ಯ ಕಥಂ ಭ್ರಾಂತ್ಯ. ಬುದ್ಧಾದಿಗಳೊಡನೆ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ನೀವು ಪ್ರಾಣವನ್ನು ತಗೋಬಹುದು. ಪ್ರಾಣ, ಮನಸ್ಸು, ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ಅದು ಅಭಿಮಾನ ಪಡ್ಕೊಂಡ ಆತ್ಮನಿಗೆ ನಾನು ಪ್ರಮಾತೃ, ಜೀವ, ಸಂಸಾರಿ, ವಿಜ್ಞಾನಾತ್ಮ ಈ ರೀತಿ ಹೆಸರು ಬರುತ್ತೆ. ವಾಸ್ತವಿಕವಾಗಿ ಅವ್ರು ನಾನಿಲ್ಲ, ನಾನಲ್ಲ. ನಾನು ಅನ್ನೋದು ಇಲ್ಲಿ ಸೇರ್ಕೊಂಡಾಗ ಈ ಸ್ಫಟಿಕಲಿಂಗದ ಪಕ್ಕದಲ್ಲಿ ಕೆಂಪು ಬಿಟ್ರೆ ಕೆಂಪ ಕಾಣುತ್ತೆ. ಆದ್ರೆ ಸ್ಫಟಿಕಲಿಂಗ ಕೆಂಪಲ್ಲ, ಅಲ್ಲಿ ಕೆಂಪಿಲ್ಲ. ಕೆಂಪು ಅಲ್ಲ, ಅಲ್ಲಿ ಕೆಂಪು ಇಲ್ಲ. ಹಾಗೆ ಈ ಆತ್ಮನಲ್ಲಿ ಸಂಸಾರಿತ್ವವೂ ಇಲ್ಲ, ಆತ್ಮ ಸಂಸಾರಿಯೂ ಅಲ್ಲ. ಗೊತ್ತಿಲ್ಲ ಅವ್ರಿಗೆ, ವಿವೇಕ ಇಲ್ಲ, ಗೊತ್ತಿಲ್ಲದೆ ಇರೋದ್ರಿಂದ ಏನ್ ಮಾಡ್ಬಿಡ್ತಾನೆ, ಬುದ್ಧಾದಿಗಳು ಧರ್ಮಿ, ಆತ್ಮನೂ ಧರ್ಮಿ. ಬುದ್ಧಾದಿಗಳನ್ನ ತಾನು ತನ್ನ ಬುದ್ಧಾದಿಗಳು ಅಂತ ಧರ್ಮಿ ಅಧ್ಯಾಸ. ಬುದ್ಧಾದಿಗಳ ಧರ್ಮಗಳನ್ನು ಹೋಗಿದ್ದಾನೆ. ಬುದ್ಧಾದಿಗಳಿರ್ತಕ್ಕಂಥ ಬುದ್ಧಿವಂತಿಕೆ ಇರ್ಬೋದು ಅಥವಾ ಚುರುಕಾಗಿರ್ಬೋದು, ಏನೇನು ಗುಣ ಇದೆ ಆ ಗುಣವನ್ನು ಹಾಕ್ತಾನೆ, ಆತ್ಮನ ಗುಣವನ್ನು ಹಾಕ್ತಾನೆ. ಧರ್ಮಾಧ್ಯಾಸ, ಧರ್ಮಿ ಅಧ್ಯಾಸ. ಧರ್ಮಿ ಏನೋ ವಸ್ತು, ಧರ್ಮ ಅಂದ್ರೆ ಗುಣ, ಎರಡನ್ನೂ ಹಾಕೋತಾರೆ. ಧರ್ಮಿ ಅಧ್ಯಾಸ ಆದ್ಮೇಲೆ ಧರ್ಮಾಧ್ಯಾಸ ಬಂದೇ ಬರುತ್ತೆ. ನೀನು ಹಗ್ಗವನ್ನು ಹಾವು ತಂದ್ಕೊಳ್ಳೇನಿಯೇ, ಹಾವಿನ ವಿಷವು ಬಂದ್ಬಿಡುತ್ತೆ, ಅದಕ್ಕೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಕಪ್ಪೆ ಚಿಪ್ಪ ಬೆಳ್ಳಿ ಅನ್ಕೊಳ್ಳೇನಿಯೇ, ಆ ಬೆಳ್ಳಿಯ ಬೆಲೆ, ಬೆಳ್ಳಿಯ ಇದು ಪ್ರಯೋಜನ ಎಲ್ಲ ಕಾಣಿಸ್ಬಿಡುತ್ತೆ. ಆ ಬೆಳ್ಳಿ ಬೆಲೆ ಒಂದು ವಸ್ತು ಇನ್ನೊಂದಾಗ ಅರ್ಸ್ಕೊಳ್ಳೇನಿಯೇ, ಅದರ ಗುಣವನ್ನು ಸ್ವಭಾವ ಎಲ್ಲ ಸೇರಿಸ್ಬಿಡುತ್ತೆ. ಅದೇ ರೀತಿ ಬುದ್ಧಾದಿಗಳು ಇದು ವಿವೇಕಕ್ಕಾಗಿ ಹೇಳ್ತಾ ಇದ್ದಾರೆ. ನೋಡ್ಕೋ, ಬುದ್ಧಾದಿಗಳು ಯಾವುದು ನಿನ್ ಸ್ವರೂಪಕ್ಕೆ ಸೇರಿದ್ದಲ್ಲ. ಯಾಕೆ ಸ್ವರೂಪಕ್ಕೆ ಸೇರಿದ್ದಲ್ಲ? ಬಂದು ಹೋಗಿ ಮಾಡುತ್ತೆ, ನೀನ್ ಕಾಣುತ್ತೆ, ಕರೆಕ್ಟು. ಬಂದು ಹೋಗಿ ಮಾಡುತ್ತೆ, ಬದಲಾವಣೆ ಆಗುತ್ತೆ. ನಮಗೆ ಕಾಣ್ತಾ ಇದೆ, ಕಾಣೋದು ನಾನಲ್ಲ, ಬದಲಾವಣೆ ಆಗೋದು ನಾನಲ್ಲ, ಬಂದು ಹೋಗಿ ಮಾಡೋದು ನಾನಲ್ಲ, ದೃಶ್ಯ ಪರಿಚ್ಛಿನ್ನವಾಗೋದು ನಾನಲ್ಲ, ವಿಕಾರ ಆಗೋದು ನಾನು. ಈ ರೀತಿ ಅದು ಅದು ಏನಪ್ಪ ಶಾಪ್ ಹೋಗೋತಿಲ್ಲ. ಕೂತ್ಕೊಂಡ್ಬಿಟ್ಟ ದೇಹಾದಿಗಳು ನಾನೇ, ಇದೇ ನಾನು, ನಾನೇ ಇದು, ಇಷ್ಟೇ ನಾನು, ಹೀಗೆ ನಾನು ಅಂಥೇಳಿ ಭ್ರಾಂತನಾಗಿ, ಭ್ರಾಂತ್ಯ ಮಾಡಲಿಲ್ಲ ಇಲ್ಲಿ, ಭ್ರಾಂತಸ್ಸನ್. ಯಾವ್ದು ಭ್ರಾಂತ? ಆತ್ಮಾನಾತ್ಮ ವಿವೇಕವಿಲ್ಲದೆ ಇರುವುದನ್ನು ಭ್ರಾಂತ. ಭ್ರಾಂತನಾಗಿ ಏನೇ ಕ್ಲಿಯರ್ ಆಗಿ ಎರಡನ್ನೂ ವಿಂಗಡಿಸಿ ಅರಿದೇ ಇರುವುದು ಅನ್ನೋ ನಿಮಿತ್ತದ ಭ್ರಾಂತನಾದವನಾಗಿ ತನ್ನನ್ನ ಅಧ್ಯಾರೋಪ್ಯ, ಬುದ್ಧಾದಿಗಳನ್ನ ಹುಟ್ಟಾಕೊಳ್ತಾನೆ. ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಊರ್ಕೊಂಡಂಗೆ ಊರ್ಕೊಂಡ್ಬಿಡ್ತಾನೆ ದೇಹಾದಿಗಳಲ್ಲಿ. ಊರ್ಕೊಂಡ್ಬಿಟ್ಟು ಆಮೇಲೆ ಚೇಷ್ಟೆ ಮಾಡುವನು. ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ಜಾತಪುತ್ರ, ಕೃಷ್ಣಕೇಶಿ, ವೇದಾಧ್ಯಯನ ಮಾಡಿದ್ದೀನಿ, ಶ್ರೋತ್ಯನಾಗಿದ್ದೀನಿ, ನಾನು ಯಜ್ಞ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಇಂಚಿನ ಬೇಕು, ಯಜ್ಞಕ್ಕೆ ಸಲಕರಣೆಗಿರ್ಬೇಕು, ಬೇಕು, ಹೀಗೆ ಇಂಚಿನ ಮಾಡ್ಬೇಕು. ಆ ಕ್ರಿಯೆಯೂ ಲೌಕಿಕ ಕ್ರಿಯೆಯೂ ಎಲ್ಲಾ ಕ್ರಿಯೆಯೂ ಕ್ರಿಯಾಸೂತ್ರಗಳು ಒಂದೇ, ಫಲ ವ್ಯತ್ಯಾಸ ಇರ್ಬೋದು.
ಶಾಸ್ತ್ರೀಯ ಕ್ರಿಯೆಗೆ ಉತ್ತಮ ಲೋಕ ಇರ್ಬೋದು, ಉತ್ತಮ ಫಲ. ಕ್ರಿಯಾ ಮಾತ್ರದಲ್ಲಿ ಎಲ್ಲ ಕ್ರಿಯೆ ಭ್ರಾಂತಿಯಿಂದ ಆಗೋ ಕ್ರಿಯೆ. ಆದ್ರೂ ಕೂಡ ಲೋಕದಲ್ಲಿ ಅದನ್ನ ಹೊಗಳ್ತಾರೆ. ವಿಜ್ಞಾನ ಮಾಡಿರೋದು ಸ್ವಾಮಿ ಶಾಸ್ತ್ರಿಗಳವರು, ದೀಕ್ಷಿತರು, ನಮಸ್ಕಾರ ಮಾಡ್ರಿ, ದುಡ್ಡು ಬಿಡ್ರಿ, ತೆಂಗಿನಕಾಯಿ ಇಡ್ರಿ, ಹಣ್ಣು ಕೊಡಿ ಅಂತಾರೆ. ರೈತ ಟವಲ್ ಹಾಕೊಂಡು ಕೆಲಸ ಮಾಡ್ತಾರೆ. ಇವಾಗ ಇವನು ಅನ್ನದಾಟ, ಇವನು ರೈತ, ನಿಮ್ ಬಗ್ಗೆ ತಿರಸ್ಕಾರ. ಅವ್ನು ಎಲ್ಲರೂ ದುಡ್ಡು ಹೊಡಿತಾರೆ, ಹೀಗೆ ಮಾಡಿದ್ರೆ ದುಡ್ಡು ಕೊಡಿ ಕೇಳ್ತಾನೆ. ಅವ್ನು ಹೆಂಗಿದೆ ನೋಡಿ ಚಿತ್ತ ಲೋಕದಲ್ಲಿ. ನಿಷ್ಪೃಹನಾಗಿ ಮಾಡಿ, ನಿಜಾಗಿ ವಿವೇಕ ವೈರಾಗಿ ಸಂಪನ್ನಾಗಿ ಮಾಡಿ, ಶ್ರೋತನಾಗಿ ಮಾಡಿದ್ರೆ ಉತ್ತಮ. ಆದ್ರೆ ಅದೊಂದು ಬಿಸ್ನೆಸ್ ಮಾಡಿದ್ರೆ ಯಜ್ಞ ಆಗೋದು ಬಿಸ್ನೆಸ್ ಇರುತ್ತೋ. ಅಯ್ಯೋ, ಆಂಧ್ರದಲ್ಲಿ ಮದುವೆ ಮಾಡಬೇಕು ಮಗಳಿಗೆ ಅವ್ನು ಯಜ್ಞ ಮಾಡ್ತಾರೆ. ಯಾಕೆ ಮದುವೆ ಮಾಡೋಕು ಯಜ್ಞ ಮಾಡೋಕೆ? ಒಂದು ಯಜ್ಞ ಮಾಡಿದ್ರೆ ಮದುವೆ ಮಾಡಿ ಬಿಟ್ಟು ಬರುತ್ತೆ ಅವ್ರಿಗೆ. ಒಂದು ಪೌಂಡ್ರಿಗ ಯಾಗ ಮಾಡಿದ್ವಿ ರೆಡ್ಡಿ ಅಂತ ಹೋಗ್ತಾರೆ. ಎಲ್ಲ ರೆಡ್ಡಿಗಳು 5-10 ಲಕ್ಷ ಕೊಡ್ತಾರೆ. 40-50 ಲಕ್ಷ ಮಾಡ್ತಾರೆ. 10-20 ಲಕ್ಷ ಇದಕ್ಕೆ ಖರ್ಚು ಮಾಡ್ತಾರೆ. 30 ಲಕ್ಷ ಮದುವೆ ಮಾಡ್ತಾರೆ. ಆಯ್ತು, ಅಲ್ಲಿಗೆ ಹಿಂಗಿದೆ ಪ್ಲಾನು. ಇದರಿಂದ ಆಗೋದಿಲ್ಲ. ಅವಾಗೆ ಅಗ್ನಿಹೋತ್ರಾದಿ ಮಾಡೋದು ವೃತ್ತಿಯೇ ಹೊರತು ಧರ್ಮಕ್ಕಿಂತ ವೃತ್ತಿ ಹೆಚ್ಚು. ಅಗ್ನಿಹೋತ್ರ ಮಾಡೋದು ಬದುಕಕ್ಕೆ ಅವ್ರಿಗೆ. ಅಗ್ನಿಹೋತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಬಂದು ದುಡ್ಡು ಕೊಟ್ಟು ಹೋಗ್ತಾರೆ, ಮೈದೇ ಕೊಟ್ಟು ಮಾಡ್ತಾ ಇರ್ತಾರೆ. ತುಂಬಾ ಜನಕ್ಕೆ ಹಂಗಾಗಿದೆ ಗೊತ್ತಾ. ಅಗ್ನಿಹೋತ್ರ ಮಾಡೋದು ಒಂದು ಆಲಂಬನೆ, ಆಧಾರ. ದುಡ್ಡು ನಾಕಾರ ಸಂಸ್ಥೆಯಿಂದ ಬರುತ್ತೆ, ತಿರುಪತಿಯಿಂದ ಬರುತ್ತೆ, ಮಹಾರಾಷ್ಟ್ರದಿಂದ ಬರುತ್ತೆ, ಬೇರೆ ಕಡೆಯಿಂದ ದುಡ್ಡು ಕೊಡ್ತಾರೆ. ಅಗ್ನಿಹೋತ್ರ ಮಾಡ್ತಿದ್ದಾರೆ, ಮಾಡ್ಲಿಕ್ಕೆ ಅಂತ. ಒಳ್ಳೇದು. ನಾನು ಹೇಳೋದು ಅಗ್ನಿಹೋತ್ರ ಖಂಡಿತ ಶ್ರೇಷ್ಠ ಕರ್ಮ, ಉತ್ತಮ ಕರ್ಮ ಇದ್ದಾರೆ. ಅದು ಬುದ್ಧಿ ಹೇಗಿರ್ಬೇಕು ಮಾಡುವವರಿಗೆ, ಅದು ನಾವು ಮುಖ್ಯ ನೋಡ್ಕೊಳ್ಳು. ಇರ್ಲಿ. ಬುದ್ಧಾದಿಗಳು ಆತ್ಮರನ್ನ ಬುದ್ಧಾದಿಗಳನ್ನೇ ಹುಟ್ಟಾಕಿಕೊಂಡು ಭ್ರಾಂತನಾಗಿ ಈ ರೀತಿ ಕರ್ಮದಲ್ಲಿ ತೊಡಗುತ್ತಾನೆ. ಕರ್ಮ ತೊಡಗಿದ್ದು ಅಷ್ಟೇ ಅಲ್ಲ, ಕರ್ಮ ತೊಡಗಿದ ಜೊತೆಗೆ ಇದೇ ಸಹಜ ಸ್ವಭಾವ, ಹೀಗೆ ಇಲ್ಲೇ ಅಂತ ಮಾಡ್ತಾರೆ. ಅಂತದೊಂದು ನಿಷ್ಕ್ರಿಯಾತ್ಮ ಸ್ವರೂಪ ಅವ್ರು ಎಲ್ಲಿ ಇದೆಯರಿ? ನಿಷ್ಕ್ರಿಯಾತ್ಮ ಇರಕ್ಕಾಗತ್ತೇನ್ರಿ? ಭಗವಂತ ಹೇಳಿದ ನಹಿ ಕಶ್ಚಿತ್ ಕರ್ಮಪಿ ಅಂತ. ಏನ್ ನಿಷ್ಕ್ರಿಯಾತ್ಮ ಸ್ವರೂಪ ಅಂತಿರಲ್ಲ? ಒಂದು ಕ್ಷಣಕಾಲು ಕರ್ಮ ಮಾಡಿ ಇರೋಕ್ಕಾಗಲ್ಲ ಅಂತ ಭಗವಂತ ಹೇಳಿದ್ಮೇಲೆ ಅದೇನ್ರಿ ನೀವು ಕರ್ಮ ಮಾಡದೇ ಇರ್ತೀರಾ? ಅಲ್ಲ, ಕರ್ಮ ಮಾಡಿದ್ರು ಕರ್ಮ ಮಾಡಿರ್ತಾ ಇಲ್ಲ. ಆತ್ಮ ಕರ್ಮ ಮಾಡೋನಲ್ಲ, ಕರ್ಮವಿಲ್ಲ ಆತ್ಮಲ್ಲಿ ಇವ್ರು ಹೇಳೋದು. ಕರ್ಮ ಮಾಡಿದ್ರೆ ಇರೋದು ಅದೊಂದು ವ್ಯಾಪಾರ ಅಲ್ಲ. ಕರ್ಮ ಮಾಡಿದ್ರೆ ಇರೋದಕ್ಕೊಂದು ಕೈಕ ಕಟ್ಕೊಳ್ಳೋದಲ್ಲ, ಸ್ವರೂಪ ಸ್ವಭಾವವನ್ನ ಅನುವಾದ ಮಾಡ್ತಿದ್ದಾರೆ. ಏವಂ ಯತ್ತ ಜ್ಞಾನಕರ್ಮಣೋ ಪ್ರಯೋಜ್ಯ ಭಾವ. एवं यत्र यत्र ज्ञानकर्मणोः प्रयोज्यप्रयोजकभावः ತತ್ರ ಸರ್ವತ್ರ ಅಯಂ ನ್ಯಾಯ. तत्र सर्वत्र अयं न्यायः. ಎಲ್ಲೆಲ್ಲಿ ಜ್ಞಾನ ಕರ್ಮಗಳಿಗೆ ಜ್ಞಾನ ಪ್ರಯೋಜಕ, ಕರ್ಮ ಪ್ರಯೋಜ್ಯ ಅಂತಿದೆಯೋ ಅಲ್ಲೆಲ್ಲ ಈ ನ್ಯಾಯ ಇದ್ದೇ ಇರುತ್ತೆ, ಕೂಡ್ಕೊಂಡೇ ಇರುತ್ತೆ, ಅಂಗವಾಗಿರುತ್ತೆ. ಜ್ಞಾನವು ಕರ್ಮಕ್ಕೆ ಅಂಗವಾಗುತ್ತೆ. ಜ್ಞಾನವಿಲ್ಲದೆ ಕರ್ಮ ಮಾಡಕ್ ಆಗೋದೇ ಇಲ್ಲ. ಜ್ಞಾನಕರ್ಮ ಸಮುಚ್ಚಯ ಇದೆ. ಅವ್ರು ಹೇಳ್ತಾರೆ ಆಪಸ್ತಂಬರು, ದಶಪೂರ್ಣಿಮಾ ಅದು ಯಾಗ ಮಾಡುವ ಅರ್ಜುನಿಗೆ ಮುಂದಿನ 4 ಕಾಣ್ತಾ ಇರ್ಬೇಕಂತ. ಒಂದು ಕ್ರಿಯೆ ಮಾಡಿ ಮುಂದೆ 4 ಕ್ರಿಯೆ ಮಾಡ್ತಾ ಇದ್ದಾರೆ. ಇದು ಮಾಡ್ಕೊಳ್ಳಿ ಮುಂದೆ 4, ಅದು ಮಾಡ್ಕೊಳ್ಳಿ ಮುಂದೆ 4 ಹಂಗೆ ಕಾಣ್ತಾ ಇದ್ದು ಮಾತ್ರ ಅವನು ದುರ್ಯೋಗ ಸಮರ್ಥ ಅಂತ. ಏನು ಪುಸ್ತಕ ನೋಡ್ಕೊಂಡು ಅವ್ರನ್ನ ಕೇಳ್ಕೊಂಡ್ರೆ ಇಷ್ಟಿ ಮುಗಿಯಲ್ಲ. ಅದು ಇಷ್ಟಿ 2 ಗಂಟೆ ಆಗೋ ಇಷ್ಟೇ, 5 ಗಂಟೆ 6 ಗಂಟೆ ಆಗುತ್ತೆ ಅಷ್ಟೇ, ಕೆಟ್ಟೋಗುತ್ತೆ. ಎಲ್ಲೆಲ್ಲಿಂದ ಲೌಕಿಕದಲ್ಲಿರ್ಬೋದು, ವೈದಿಕ ಭಾಗದಲ್ಲಿ ಇರ್ಬೋದು, ಸಮಸ್ತ ಲೌಕಿಕವಾಗಿ ಎಲ್ಲ ಜಾಗದ್ದು ಜ್ಞಾನ ಕರ್ಮಗಳಿಗೆ ಜ್ಞಾನ ಪ್ರಯೋಜಕ, ಕರ್ಮ ಪ್ರಯೋಜ್ಯ ಅಂತ ಆದ್ರೆ ಅಲ್ಲೆಲ್ಲ ಇನ್ನೂ ನ್ಯಾಯ ಬರುತ್ತೆ, ಹೊಂದ್ಕೊಳತ್ತೆ. ವಿದ್ಯಾರ್ಥಿಗಳು ಸೇರ್ಕೊಂಡು ಹೊಂದ್ಕೊಂಡು ಅವನು ಎಲ್ಲಾ ಕ್ರಿಯಾಕಾಲಗಳು ಅರಿವಿದ್ದೇ ಇರುತ್ತೆ. ಅಲ್ಲಿ ಜ್ಞಾನ ಕರ್ಮ ಸಮಸ್ಯೆ ಇದೆ ಬೇಕಂತ ತಪ್ಪಿಲ್ಲ. ಏನು ಅರಿವಿದೆ ಕರ್ಮ ಮಾಡಕ್ ಆಗಲ್ವಲ್ಲ. ಹೆಂಗೆ ಒಂದು ತರಕಾರಿ ಹೆಚ್ಚಕ್ಕೂ ಒಂದು ಅರಿವು ಇರಬೇಕು, ಏನ್ ಮಾಡಕ್ಕೂ ಅರಿವಿರ್ಬೇಕು, ಬರೆಯೋಕ್ಕೂ ಅರಿವಿರ್ಬೇಕು. ಎಚ್ಚತು ನ ಸಮಕಾಲ यत्र तु न समकालं ನಾಪಿ ಕ್ರಮೇಣ ಉಪಪದ್ಯತೆ. नापि क्रमेण उपपद्यते. ಸಮುಚ್ಚಯ ಸಹ ವಿಷಯ ಉಚ್ಯತೆ. समुच्चयः सः विषयः उच्यते. ಎಲ್ಲಾದರೂ ಸಮಕಾಲದಲ್ಲೂ ಕ್ರಮದಲ್ಲೂ ಹೊಂದೋದಿಲ್ಲವೋ? ಸಮಕಾಲಂ ನಾಪಿ ಕ್ರಮೇಣ ಉಪಪದ್ಯತೆ. ತತ್ ಸಮುಚ್ಚಯ ವಿಷಯ. ಅಲ್ಲಿ ಸಮುಚ್ಚಯ ಯಾವುದು ಅಂತ ಹೇಳ್ತೀವಂತೆ. ಆ ವಿಷಯ ಅಂದ್ರೆ ಸಮಕಾಲದಲ್ಲಾಗ್ಲಿ ಕ್ರಮದಲ್ಲಾಗಲಿ ಸಮುಚ್ಚಯವೇ ಆಗೋಲ್ಲ. ಜ್ಞಾನ ಕರ್ಮ ಸಮಕಾಲದಲ್ಲಾಗಲಿ
ಒಂದಾದ್ಮೇಲೆ ಒಂದು ಅನ್ನೋದಾಗಲಿ ಸಮುಚ್ಚಯವೇ ಆಗೋದಿಲ್ವಲ್ಲ. ಅಲ್ಲಿ ಆ ವಿಷಯ ಯಾವ್ದು, ಯಾವ ಜಾಗ, ಆ ವಿಷಯ ಯಾವ ಜಾಗ, ಯಾವ ಸಂದರ್ಭದಲ್ಲಿ ಆ ತರಹ ಆಗತ್ತೆ ಅಂತ ಹೇಳ್ತೀವಿ ಅಂತ. ಸಮಕಾಲಂ ನ ಸಮುಚ್ಚಯ ಕ್ರಮೇಣಾಪಿ ನ ಸಮುಚ್ಚಯ ಉಪಜ್ಯತೆ ಸಹ ವಿಷಯ ಅಂತ. ಅದಕ್ಕೆ ಆ ಟಾಪಿಕ್ ಯಾವುದು? ಈ ಲೌಕಿಕ ವೈದಿಕ ಕರ್ಮಗಳಲ್ಲೆಲ್ಲ ಕರ್ಮ ಜ್ಞಾನ ಬೇಕೇ ಬೇಕು. ಒಂದು ಜಾಗದಲ್ಲಿ ಮಾತ್ರ ಆ ಜ್ಞಾನ ಕಾಲದಲ್ಲೂ ಕರ್ಮ ಇರಲ್ಲ, ಆಮೇಲೆ ಆ ಕರ್ಮದಲ್ಲೂ ಕರ್ಮ ಬರಲ್ಲ, ಜ್ಞಾನ ಆದಲ್ಲೂ ಕರ್ಮ ಬರಲ್ಲ. ಅದ್ಯಾವ್ದಪ್ಪ ವಿಷಯ ಅಂತ ಕೇಳಿದ್ರೆ, ಆನೋ ಸತತ್ವ ವಿಜ್ಞಾನಂ ಯಥಾ ನಾಂಗಂ ಪಲಾಯನೆ. ಕ್ಷಾಣೋ ತದತ್ವ ವಿಜ್ಞಾನ ಯಥಾ ನಾಂಗಂ ಬಲಾಯನೆ. ಆತ್ಮನಸ್ತತ್ವ ವಿಜ್ಞಾನಂ ತದ್ವನ್ನಾಂಗಂ ಕ್ರಿಯಾವಿಧೌ. ಆತ್ಮನಸ್ತತ್ವ ವಿಜ್ಞಾನಂ ತದ್ವನ್ನಾಂಗಂ ಕ್ರಿಯಾವಿಧೌ. ಕ್ಷಾಣೋ ಸತತ್ವ ವಿಜ್ಞಾನ ಯಥಾ ನಾಂಗಂ ಬಲಾಯನೆ. ಆತ್ಮನಸ್ತತ್ವ ವಿಜ್ಞಾನಂ ತದ್ವನ್ನಾಂಗಂ ಕ್ರಿಯಾವಿಧೌ. ಸ್ಥಾಣೋಃ ಸತತ್ವ ವಿಜ್ಞಾನಂ ಯಥಾ ನ ಅಂಗಂ ಪಲಾಯನೆ. ಆತ್ಮನಃ ತತ್ವವಿಜ್ಞಾನಂ ತದ್ವತ್ ನ ಅಂಗಂ ಕ್ರಿಯಾವಿಧೌ. ಮೋಟು ಮರದ ನಿಜ ಸ್ವರೂಪವನ್ನು ಅರಿಯೋದು ಸ್ಥಾನೋಹ ಅಂದ್ರೆ ಮೋಟು ಮರದ. ಸತತ್ವ ಅಂದ್ರೆ ಅದು ಹೇಗಿದೆಯೋ ಮೋಟು ಮರ ಆಗಿದೆಯೋ ಆ ರೀತಿ ಮೋಟು ಮರ ಅಂತ ಹೇಳಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಯಾವ ರೀತಿ ಓಡೋದಕ್ಕೆ ಅಂಗ. ಮೋಟು ಮರ ತಗೊಂಡು ಓಡ್ತಾನ, ಯಾವ್ದು ತಗೊಂಡು ಓಡ್ತಾನೆ? ಅಲ್ಲ ಅನ್ಕೊಂಡು ಓಡ್ತಾನೆ. ಮೋಟು ಮರ ಅಂತ ಗೊತ್ತಾದ್ಮೇಲೆ ನಾವು ಮೋಟು ಮರ ಇದೆ ಗೊತ್ತಾ ಅಷ್ಟೇ. ಅದು ಹೇಗೆ? ಆ ಜ್ಞಾನ, ಮೋಟು ಮರ ಅನ್ನುವ ಜ್ಞಾನ ಓಡುವುದಕ್ಕೆ ಅಂಗವಲ್ಲವೋ, ಕಳ್ಳ ಅನ್ನುವ ಜ್ಞಾನ ಓಡೋದಕ್ಕೆ ಅಂಗವಾಗುತ್ತೆ, ಓಡೋ ಕ್ರಿಯೆ. ಆ ಜ್ಞಾನ ಅಂಗವಾಗುತ್ತೆ. ಹಾಗೆ ಬುದ್ಧಿಯಾಗಿ ನಾನು ತಿಳ್ಕೊಳ್ಳೋದು ಕರ್ಮ ಮಾಡೋಕೆ ಅಂಗ ಆಗುತ್ತೆ. ಆ ಜ್ಞಾನ ಭ್ರಾಂತಿ ಜ್ಞಾನ ಇದೆಯಲ್ಲ, ಕರ್ಮ ಮಾಡೋಕೆ ಅಂಗ ಆಗುತ್ತೆ. ಆದ್ರೆ ಆತ್ಮನ ಸುಂದರವಾಗಿ ಅರಿಯೋದಿದೆಯಲ್ಲ, ಅರ್ಸ್ಕೊಳ್ಳೋದು, ಅದು ಕರ್ಮಕ್ಕೆ ಅಂಗ ಆಗಲ್ಲ. ಅದಂತ ಆ ಆತ್ಮನ ಅರಿವ ತಗೊಂಡು ಏನನ್ನು ಮಾಡಕ್ಕಾಗಲ್ಲ. ಈಗ ಆತ್ಮನಃ ತತ್ವ ವಿಜ್ಞಾನ, ಆತ್ಮನ ತತ್ವ ಅಂದ್ರೇನು? ಸ್ವರೂಪ, ಯಥಾರ್ಥ ಜ್ಞಾನ. ಅದರ ವಿಜ್ಞಾನ ಯಾವುದು ಉಂಟೋ ಅದು ಅದರಂತೆ ಕ್ರಿಯಾವಿಧೂನ ಅಂಗಂ. ಅದು ಹೇಗೆ? ಮೋಟು ಮರದ ನಿಜ ಸ್ವರೂಪ ಜ್ಞಾನ ಕರ್ಮಕ್ಕೆ ಅಂಗವಲ್ಲವೋ, ಆತ್ಮ ನಿಜ ಸ್ವರೂಪ ಜ್ಞಾನವು ಅದು ಕರ್ಮಕ್ಕೆ ಅಂಗವಲ್ಲ. ಅಂಗವಲ್ಲ ಅಷ್ಟೇ ಅಲ್ಲ, ಕರ್ಮವನ್ನೇ ಬಾಧೆ ಮಾಡ್ಬಿಡುತ್ತೆ, ವ್ಯವಹಾರವನ್ನು ಅಳಿಸಾಕ್ಬಿಡುತ್ತೆ. ದ್ವೈತ ಪ್ರಪಂಚವೇ ಇರೋದಿಲ್ಲ ಅವನಿಗೆ. ಅವನ ಅನುಭವ ಪ್ರಕಾರವಾಗಿ ಯಾವಾಗ ದ್ವೈತ ಪ್ರಪಂಚ ಯಾರಿಗೂ ಇಲ್ಲ. ಆದ್ರೆ ನಾವು ಅದನ್ನ ಕಂಡುಕೊಂಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಕಾರಣದಿಂದ ಏನ್ರಿ ಸ್ಪಷ್ಟವಾಗಿ ಮಾಡ್ತಾರೆ ಪ್ರಪಂಚ ಈಗ ಅಂತ ತಿಳ್ಕೊಂಡಿದ್ರು. ಏನ್ರಿ ಎದುಗಾರಿಕೆ ಇವರಿಗೆ, ಏನ್ರಿ ಧೈರ್ಯ, ಅದಂಗಿಲ್ಲ ಅಂತ ಸ್ವಲ್ಪ ಅಂತ ಆಶ್ಚರ್ಯ ಪಡ್ತಾರೆ ಅವರು. ಹಂಗೂ ಯಾವ ಕಾಣುತ್ತೆ ಪ್ರಪಂಚ? ಪ್ರಪಂಚದ ಒಳಗಿರೋದು ಪ್ರಪಂಚ ಕಾಣುತ್ತಾ, ಪ್ರಪಂಚ ಅತೀತ ಪ್ರಪಂಚ ಕಾಣಿಸ್ತೋ? ಹಂಡೆ ಒಳಗೆ ಕೂತ್ಕೊಂಡವನು ಹಂಡೆ ನೋಡ್ತಾನೋ, ಹಂಡೆಯಿಂದ ಹೊರಗೆ ಬಂದವನು ಹಂಡೆ ನೋಡ್ತಾನೋ? ಪ್ರಪಂಚದ ಒಳಗಿರೋ ದೇಹನೇ ಅವನ ಬುದ್ಧಿ ಪ್ರಪಂಚ ನೋಡಲ್ಲ. ಪ್ರಪಂಚವನ್ನು ಮೀರಿರೋ ಆಗ್ತಾ ಪ್ರಪಂಚ ನೋಡಲ್ಲ. ಯಾವ್ದು ಪ್ರಪಂಚ ಕಾಣ್ತಾ ಇದೆ ಅಂತ ಜ್ಞಾನಿಗಳು ಕೇಳ್ತಾರೆ. ಇವ್ರು ಹಿಂಗೆ ಹೇಳ್ತಾರಲ್ಲ, ಇಷ್ಟು ಚೆನ್ನಾಗಿ ನೋಡಿ ಬಿರು ಇದೆಲ್ಲ ಇಲ್ಲ 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 ಅಂತಾನೆ. ಎಷ್ಟು ಶಾಂತಿ ಜ್ಞಾನದಿಂದ ಬಲವಾಗಿ ಉಳ್ಕೊಂಡವನಾಗಿರ್ತಾನೋ ಅವನಿಗೆ ಏನ್ ಮಾಡಿದ್ರು ತತ್ವಜ್ಞಾನ ಅಸಾಗಲ್ಲ. ಸ್ವಲ್ಪ ವಿವೇಕ ಆಯ್ತು ಬಿಟ್ರೆ ಹೌದಲ್ವೇ? ಪ್ರಪಂಚ ಕಾಣುತ್ತೆ ನಾವು ಅಂತಿದೀವಲ್ಲ, ಪ್ರಪಂಚ ಅಂದ್ರೆ ಎಷ್ಟು ಮೊದಲು ಕಾಣುತ್ತೆ ಅಂದ್ರೆ ಯಾರಿಗೆ ಮತ್ತು ಹೇಗೆ? ಮೂರು ತರ ಪ್ರಪಂಚ. ಕಣ್ಣಿಗೆ ಕಾಣುತ್ತಾ, ಇಂದ್ರಿಯ ಕಲ ಕಾಣುತ್ತಾ, ಮನಸ್ಸಿಗೆ ಕಾಣುತ್ತಾ, ಬೇರೆಯಾಗಿ ಇದ್ಕೊಂಡು ಕಾಣುತ್ತಾ. ನಾನಿಲ್ಲಿ ಇದ್ಕೊಂಡು ಆ ಪುಸ್ತಕ ನೋಡ್ತೀನಿ, ನೀನು ಹಾಗೆ ಪ್ರಪಂಚ ನೋಡುವಾಗ ಎಲ್ಲಿ ಸ್ಟೇಜ್ ಯಾವ್ದು? ಸ್ಟೇಜ್ ಬೇಕಲ್ಲ ಪ್ರತಿಯೊಂದು ಅರಿಯೋದಕ್ಕೂ. ಪ್ರಪಂಚ ನೋಡೋದಕ್ಕೆ ಸ್ಟೇಜ್ ಯಾವ್ದು? ನಾಟಕ ಆಗ್ತಾ ಇದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲ ಆಡಿಯನ್ಸ್ ಎಲ್ಲ ನೋಡ್ತಾರೆ. ಪ್ರಪಂಚ ನೋಡೋದಕ್ಕೆ ಯಾವ್ದು ಸ್ಟೇಜು? ನೋಡಕ್ಕೆ ಆಗಲ್ಲ. ಯಾಕೆ ಹೇಳೋ? ಆತ್ಮನಾಗಿ ನಿಂತರೆ ಆತ್ಮ ಹೇಗಿದ್ದಾನೋ ಹಾಗೆ ಕಾಣ್ತಾನೆ. ಸುಷುಪ್ತಿಯಲ್ಲಿ ಆತ್ಮನು ಹೇಗಿರ್ತಾನೆ ಆ ರೀತಿ ನೀನು ಕೇವಲ ಆತ್ಮ ಮಾತ್ರ ಉಳಿದವನಾದ್ರಿಂದ ಅದು ಅದ್ವಿತೀಯವಾದ ಕೂಟಸ್ಥವಾದ ಸ್ವರೂಪದಿಂದ ಹಾಗೆ ಪ್ರವಾಸ ಅದು ಬೇರೆ ತೋರಿಸ. ಇನ್ನು ಉಪಾಧಿ ಬಂದು ನೋಡಿದ್ರೆ ಉಪಾಧಿಯ ಪ್ರಪಂಚದ ಒಂದು ಭಾಗ ಆದ್ರಿಂದ ಅದರಿಂದ ಪ್ರಪಂಚ ನೋಡುತ್ತಾ, ಈ ಬೆರಳು ನೋಡುತ್ತಾ. ಹಾಗೆ ಇದು ಒಂದು ಕಣ್ಣು ರೂಪ ನೋಡುತ್ತೆ, ಒಂದು ಇದೇ ಹೊರತು ವಾಸ್ತು ಹೇಳಿದ್ರೆ ಕಣ್ಣು ಅಚೇತನ,
ರೂಪವು ಅಚೇತನ. ಅಚೇತನ ಅಂತ ನೋಡುತ್ತೆ. ಕಣ್ಣು ಚೇತನ ಕಾಣ್ತೆ, ಕಣ್ಣು ಅರಿಯುತ್ತೆ ಅಂತ ಅಚೇತನ ಅಂತೀರ ಕಣ್ಣನ್ನ ನೀವು ಅಂದ್ರೆ. ಅಲ್ಲಪ್ಪ, ಕಣ್ಣು ಕಾಣಿಸ್ಕೊಂಡಿದ್ಯೋ, ಕಣ್ಣು ಕಾಣುವನಾಗಿದ್ಯೋ, ಕಾಣಿಸಿಕೊಂಡದ್ದಕ್ಕೆಲ್ಲ ಅಚೇತನತ್ವ ಕಂಡಿದೆ. ಯಾವ್ಯಾವ್ದು ದೃಶ್ಯವೋ ಯಜ್ಜ ದೃಶ್ಯಂ ತತ್ಸರ್ವಂ ಅಚೇತನಂ. ಕಣ್ಣು ದೃಶ್ಯವೋ ಅದೃಶ್ಯವೋ? ದೃಶ್ಯ ಆದ್ಮೇಲೆ ಹೆಂಗ್ ಚೇತನ ಆಗತ್ತೆ? ಅಲ್ಲ, ದ್ವಾರ ಅಂದ್ರೆ ವಂಶಕ್ಕೆ ನಿಜ ದ್ವಾರವಾಗಿಯೂ ಯಾವ್ದು ಕಾಣುತ್ತೆ? ಕಣ್ಣಿನ ಮೂಲಕ ಕಾಣುತ್ತೆ, ಮನಸ್ಸು ಕಾಣುತ್ತೆ, ಬುದ್ಧಿ ಕಾಣುತ್ತೆ, ಯಾವ್ದಕ್ಕೆ ಕಾಣುತ್ತೆ? ಕಣ್ಣಿನ ಮೂಲಕ ಕಾಣುತ್ತೆ ಇದ್ದವಲ್ಲ. ವ್ಯವಹಾರ ಒಪ್ಪಿಡಿರೋ ವಿಷಯ ಬೇಡ, ಅನುಭವ ಹೇಳಿದ್ರೆ ಹೊಂದಲ್ಲ ಅದು. ಕಣ್ಣಿನ ಮೂಲಕ ಕಾಣುತ್ತೆ ಅನ್ನೋದು ಕೂಡ ನಾವು ಏನ್ ಮಾಡ್ಬಿಡ್ತೀವಿ ಗೊತ್ತಾ? ಕಾಣ್ತಾ ಇದೆ ಅಂದ್ರೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತೀವಲ್ಲ. ಅನುಭವ ಕಡೆ ನೋಡ್ಬಿಟ್ಟು ಹೌದು ಕಾಣ್ತಾ ಇದೆ, ಅಲ್ಲಿ ಕಾಣ್ತಾ ಇದೆ ಅಂದ್ರೆ ಕಾಣ್ತಾ ಇದೆಯೋ, ಕಾಣ್ತಾ ಇದೆ ಅಂತ ಆಗ್ತಾ ಇದೆಯೋ, ಕಾಣ್ತಾ ಇದೆ ಅಂತ ಆಗ್ತಾ ಇದ್ರೆ ಕಾಣ್ತಾ ಇದೆ ಅಂತ ಆಗ್ತದೆ, ಕಾಣ್ತಾನೇ ಬೇಕಾಯ್ತದೆ. ಕಾಣ್ತಾ ಇದೆ ಅಂತ ಗೊತ್ತಾಗತ್ತೆ ಅಂತ ಆದ್ರೆ ಕಾಣ್ತಾ ಇದೆ ಅನ್ನೋದು ಕಾಣಿಸ್ಕೊಂಡದ್ದಾಗತ್ತೆ. ಬಹಳ ಕಷ್ಟ ಅದು. ಆ ಜಾಗದಲ್ಲಿ ವಿವೇಕ ತಂದ್ಕೊಂಡು ತುಂಬಾ ಸೂಕ್ಷ್ಮ ಅದು. ಬಟ್ ಇಷ್ಟೇ ಅವ್ರು ಹೇಳೋದು, ನೋಡಬಾ, ಯಾವುದರ ನಿಜವಾದ ಜ್ಞಾನವು ಅದು ತೆಗೆದುಕೊಳ್ಳೋದಕ್ಕೂ ಕಾರಣವಲ್ಲ, ಬಿಡೋದಕ್ಕೂ ಕಾರಣವಲ್ಲ. ಈ ಕಪ್ಪೆ ಚಿಪ್ಪು ತಿಳ್ಕೊಂಡೇ ತಿಳ್ಕೊ, ಅದು ಬಿಡುವಂತೂ ಹೇಳಲ್ಲ, ಬೆಳ್ಳಿ ತಗೊಳ್ಳಂತೂ ಹೇಳಲ್ಲ. ನೀನ್ ಬೆಳ್ಳಿ ತಿಳ್ಕೊಂಡು ತಗೊಳಕ್ ಹೋಗ್ತಾ ಇದ್ದೆ, ಕಪ್ಪೆ ಚಿಪ್ಪಿಗೆ ಹೋದ್ಮೇಲೆ ಬಿಡ್ತಾ ಇದೆಯಾ ಹೊರತು ಕಪ್ಪೆ ಚಿಪ್ಪು ಮುಟ್ಬೇಡ, ಬಿಡು ಅಂತ ಹೇಳ್ತಾ ಇದೆಯಾ? ಅದು ಬೆಳ್ಳಿ ತಿಳ್ಕೊಂಡು ನಾನು ತಗೊಂಡ್ ಹೇಳ್ತಾ. ಜ್ಞಾನ ಸ್ವಭಾವ ಏನೋ, ಲೈಟ್ ಏನ್ ಮಾಡುತ್ತೆ? ಬೆಳಕೊಟ್ಟು ಎಲ್ಲ ತೋರ್ಸತ್ತೆ. ಜ್ಞಾನ ಸತ್ಯ ತೋರ್ಸತ್ತೆ, ಇರೋ ವಿಷಯ ತೋರ್ಸತ್ತೆ. ಹಿಂದೆ ಕಾಮ ಕೂತಿದೆ ದರಿದ್ರ, ಗೊತ್ತೇ ಆಗೋದಿಲ್ಲ. ಪ್ರತಿಯೊಂದು ಅರಿವಿನ ಹಿಂದೆ ಅಲ್ಲ ಜೊತೆಯಲ್ಲಿ ಆ ಬೇಕು ಬೇಡ ಅಂದ್ರೆ ಆಸೆ ಕೂತ್ಕೊಂಡಿದೆಯಲ್ಲ, ಆ ಆಸೆಯಿಂದ ಮನುಷ್ಯ ಪ್ರವರ್ತನಾಗ್ತಾನೆ, ಒಳಕ್ ಹೋಗ್ತಾನೆ, ಹಿಂಗ್ ಮಾಡ್ಕೋಗ್ತಾನೆ, ಹಾಗೆ ಮಾಡ್ತಾನೆ, ಹಿಂಗಾಗ್ತಾನೆ. ಅಲ್ಲ ಗೊತ್ತೇ ಆಗಲ್ಲ. ನಂಗೆ ಆಸೆನ ಸಿಕ್ಕಾಕೊಂಡೆ, ನಾನು ಕಾಮಕ್ಕೆ ವಶನಾಗೆ, ನಾನು ಅದಕ್ಕೆ ಅಧೀನಾಗಿದ್ದೀನಿ, ನನ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಬಹಳ ಸೂಕ್ಷ್ಮ ಮೋಸ ಮಾಡ್ತಾರೆ. ಒಂದು ಪಂಡಿತ ನಾಮಪಿ ಮಹಾಮೋಹಸ್ಥ ಅನ್ನೋದು ಆಸೆ ಇದೆಯಲ್ಲ, ಅಲ್ಲಿಗೆ ಅದು ಬುದ್ಧಿವಂತಿಕೆಯಿಂದ ಅದನ್ನ ಬೇರೆ ರೀತಿ ಅದನ್ನ ಇಂಟರ್ಪ್ರಿಟ್ ಮಾಡುತ್ತೆ, ಬೇರೆ ರೀತಿ ಅದನ್ನ ವ್ಯಾಖ್ಯಾನ ಮಾಡುತ್ತೆ. ತನ್ನ ಬಯಕೆಯನ್ನ ಅದಕ್ಕೆ ಇದು ಲೋಕಸಂಗ್ರಹಕ್ಕೆ ತಗೊಳ್ಬೇಕಂದ್ರೆ ನಮ್ಗೇನ್ ಬೇಕಿಲ್ಲ ಅಷ್ಟು, ಅವ್ರಿಗೆ ಸಂತೋಷ ಆಗತ್ತೆ ತಗೊಂಡೆ ಕಂಡ್ರೆ. ನಂಗೆ ಬೇಕು ಅಪ್ಪ ಕೊಡ ಬಂದು ಬೇಡ ಬೇಜಾರ್ ಮಾಡ್ಕೊತಾರಲ್ಲ, ಏನ್ ಮಾಡ್ಲೆ? ಅವ್ರಿಗೆ ಸಂತೋಷ ಆಗತ್ತೆ ತಗೊಂಡೆ, ಅಥವಾ ಲೋಕಸಂಗ್ರಹಕ್ಕಾಗಿ ತಗೊಂಡೆ. ಅದು ಎಲ್ಲ ಕಲ್ಚರ್ ತೀಫೆ. ಅಷ್ಟು ಹೇಳೋದು ಯಾವ್ದು ಸರಿಯಲ್ಲ, ಎಲ್ಲ ಇರ್ತದೆ. ಆದ್ರೆ ನಮ್ಮ ಆಸೆ ಮುಚ್ಕೊಳಕ್ಕೆ ಇದ್ ಮಾಡ್ಕೊಳಕ್ಕೆ ಏನೇನೋ ಇದು ದಾರಿಗಳು. ಅದು ನಾವೇ ನಮ್ಮನ್ನು ಹಾಳು ಮಾಡ್ಕೊಳ್ಳೋದು, ಯಾರನ್ನು ಹಾಳು ಮಾಡ್ಕೊಳ್ಳೋದಲ್ಲ ಅದು. ಇವಾಗ ಅದರಿಂದ ಹಾಳಾಗೋದು ನಾವೇ ಹೊರತು ಯಾರು ಹಾಳಾಗೋದಿಲ್ಲ. ಬಹಳ ಕಷ್ಟ ಇದು. ಮನುಷ್ಯ ಇದು ಕೊಸರು ಕೊಟ್ಟು ಹೊರಗೆ ಬರೋದಿದೆಯಲ್ಲ, ಜ್ಞಾನ ಒಂದು ಗಟ್ಟಿಬಿಡೋದು, ವೃತ್ತು ಬರೋದು ಬಹಳ. ಅದು ಅವ್ರಿಗೂ ಪೂರ್ತಿ ದುಡಿ ಸಂಬಂಧ ಬಿಡಕ್ಕಾಗಿಲ್ಲ. ಯಾಕೆಂದ್ರೆ ಒಂದು ಭಜನೆ ಗಿಜನೆ ಮಾಡಿಸ್ಕೊಡ್ಲೇನೆ ಅದಕ್ಕೆ ನೀನು ಇದು ವಹಿಸ್ಕೊ, ಯಾವ್ದು ಸಂತಾಪ ನೀನು ವಹಿಸ್ಕೊ, ನೀನು ಇದ್ರದ್ದು ಶಾಮ್ಯಾನ ವಹಿಸ್ಕೊ, ನೀನು ಇದು ವಹಿಸ್ಕೊ. ಒಬ್ಬೊಬ್ರಿಗೆ ಹೇಳಲೇಬೇಕು. ದುಡ್ಡು ಹಿಡಿಯೋದು ಯಾವ ಸಂಖ್ಯೆನೂ ಮಾಡಕ್ಕಾಗಲ್ಲ. ನೇರಾಗಿ ದುಡ್ಡು ಮುಟ್ದೇ ಹೋದ್ರು ಅದೊಂದು ರೀತಿ ಬರುತ್ತೆ. ಅದು ಇರೋದ್ರಲ್ಲಿ ಅವರು ವಾಸ್ತವವಾಗಿ 1 ರೂಪಾಯಿ ಮುಟ್ಟೋಲ್ಲ, 1 ರೂಪಾಯಿ ಅವ್ರಿಂದ ತಗೊಳ್ಳೋದಿಲ್ಲ, ಅವ್ರಿಗೆ ಯಾವ್ದ್ರಿಂದ ಏನು ಆಗ್ಬೇಕಾಗಿಲ್ಲ. ಅದ್ರಲ್ಲಿ ಬಹಳ ಗ್ರೇಟ್ ಅವನು. ಆ ವಿಷಯದಲ್ಲಿ 2 ಮಾತು ಇಲ್ಲೇ ಇಲ್ಲ. ಆದ್ರೆ ಮನುಷ್ಯನಿಗೆ ದುಡ್ಡಿನ ವ್ಯವಹಾರ ಸಂಬಂಧವೇ ಇಲ್ಲದೆ ಆಗಿರಬೇಕು ಅಂದ್ರೆ ಅದನ್ನು ಮಾಡಬಿಡ್ಬೇಕು. ಯಾವ್ದನ್ನ ಯಾವ ಭಜನೆನೂ ಮಾಡಲ್ಲ, ಯಾರನ್ನು ಕರೆದೋದಿಲ್ಲ, ಆಗಲ್ಲ. ಮನುಷ್ಯನಿಗೆ ಸೂಕ್ಷ್ಮ ಇರುತ್ತೆ. ಮನುಷ್ಯನಿಗೆ ಮನಸ್ಸಿಗೆ ಸಂಘ ಜೀವ ಮನುಷ್ಯ ಎಷ್ಟು ತುಂಬಾ ಜನ ಅಟ್ಯಾಚ್ಮೆಂಟ್ ಬಿಟ್ಟರೆ ಒಂದು ಸತ್ತಂಗ ಆಗ್ಬಿಡುತ್ತೆ. ಜನ ಎಲ್ಲ ಬಂದು ಹೋದ್ರೆ ಒಂದ್ಸಲ ಚಾರ್ಜ್ ಆದಂಗೆ ಆಗುತ್ತೆ. ಜನ ಎಲ್ಲ ಬಂದು ಒಂದು ಚಾರ್ಜ್ ಆಗುತ್ತೆ, ಸ್ವಲ್ಪ ದಿವಸ ಮತ್ತೆ ಅದು ಜನ ಆಗ್ಬಿಡುತ್ತೆ. ಜನ ಬಂದು ಚಾರ್ಜ್ ಮಾಡ್ತಾ ಇರ್ಬೇಕು. ಆ ಜನ ಸಂಘ ಇದೆಯಲ್ಲ ಬಹಳ ಸೂಕ್ಷ್ಮ ಅದು. ಬಹಳ ನಾವು ಯೋಚನೆ ಮಾಡ್ತೀವಲ್ಲ ಮನುಷ್ಯನಿಗೆ ಏನು ಇಷ್ಟು ಇದಾಗಿದೆಯಲ್ಲ. ಕೆಲವು ಜನ ಹೇಳ್ತಾರೆ ಅಟ್ಯಾಚ್ಮೆಂಟ್ ಇದೆ ಇದಾಯ್ತು ಕಣ, ಏನ್ ಮಾಡಿದ್ರು ಪರವಾಗಿಲ್ಲ ಅಂತ. ಆ ನಿಜ.
ಅಟ್ಯಾಚ್ಮೆಂಟ್ ಇದೆ ಆಯ್ತು ಅನ್ನೋ ಸಿದ್ಧಾಂತ ಕರೆಕ್ಟು. ಇದೆಯಾ ಹಾಗಾಗತ್ತಾ ಆಗ್ತಾ ಇದೆಯಾ ಅಂತ ನಮ್ಮ ಹೃದಯ ನೋಡ್ಕೊಂಡು ಹೋದಾಗ ತಲೆ ಕೆಟ್ಟೋಗ್ಬಿಡುತ್ತೆ. ಹುಚ್ಚುಳಿತೈತೆ ಮನುಷ್ಯನಿಗೆ. ಅದು ಜನ ಸಹವಾಸ ಮಾಡಿ ಎಷ್ಟು ಇದಾಗ್ಬಿಟ್ಟಿದೆ ಅಂತಂದ್ರೆ ಆಗೋದೇ ಇಲ್ಲ. ಯಾರನ್ನ ಮಾತಾಡೋ ವಿಷಯಕ್ಕೆ ಹೋಗ್ಲಿ, ಎಷ್ಟೊತ್ತು ಜಪ ಮಾಡ್ತೀರಾ, ಎಷ್ಟೊತ್ತು ಓದ್ತೀರಾ, ಎಷ್ಟೊತ್ತು ಮಾಡ್ತೀರಾ, ಆಗಲ್ಲ. ಅದಕ್ಕೆ ಭಾಷಿಕಾರ ಏನ್ ಗೊತ್ತಾ, ಅನರ್ಥ ಜನಸಂಸದೀನೋ ಶಂಕರಾಚಾರ್ಯ ಏನ್ ಬರೆದಿರೋ ಗೊತ್ತಾ, ಪ್ರಾಕೃತಾನಾಂ ಅವಿನೀತಾನಾಂ ಜನಸಂಸದಿ ಅರತಿ ಮತ್ತು ವಿನೀತಾನಾಂ ಸಂಸ್ಕೃತಾನಾಂ ಅಂದ್ರು. ಅವ್ರ ಜೊತೆಲಿ ಹಿರಿಯಂದ್ರು ಅವರು. ಯಾರು ವಿನೀತರೋ, ಶಾಸ್ತ್ರೀಯ ಸಂಸ್ಕಾರ ಹೊಂದಿದವರೋ, ಅಧ್ಯಾತ್ಮ ಜ್ಞಾನ ಸಂಪನ್ನರೋ, ಅವರು ಜ್ಞಾನಕ್ಕೆ ಉಪಕಾರಕವಾದ್ರಿಂದ ಅವ್ರ ಜೊತೆಲಿ ಹಿರಿ ಅಂತ ಹೇಳಿದ್ರು. ಇನ್ನು ಲೌಕಿಕ ಮಾತು, ರಾಜಕೀಯ ಮಾತು, ವ್ಯವಹಾರ ಮಾತಾಡೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ವಿಕ್ಷೇಪ ಆಗತ್ತೆ. ಅದು ಕರೆಕ್ಟು. ಅದು ಯಾರ ಜೊತೆಲೂ ಹೋಗೋದೇನ, ಬೇರೆಯೋದೇ ಬಹಳ ತತ್ವಜ್ಞಾನಿ ಆದ್ರೆ ಜಡ ಬರ್ತಾ ಇದ್ದ. ಅದು ತತ್ವಜ್ಞಾನಿ ಆಮೇಲೆ ಮುಂಚೆ ಇದ್ದ ತತ್ವಜ್ಞಾನ ಮುಂಚೆ ಅಯ್ಯೋ ಪ್ರವಚನ ಗಂಟೆ ಮಾಡ್ಬೋದು. ಅದ್ರಿಗೆ ಏಕಾಂತಗೆ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿದೆಯಲ್ಲ, ಅಯ್ಯೋ ಹುಡುಗಾಟ ಅಲ್ಲ. ಯಾವುದೇ ಸಾಧನೆ, ವಿದ್ಯಾರ್ಥಿ ಸಾಧನೆ, ಅವ್ನ ಕೋಪ ಬಿಡೋದು, ಅವ್ನ ಬೈಕೆ ಬಿಡೋದು, ಒಂದು ಸಂಭ್ರಮ ಬಿಡೋದು, ಸಹಿಸ್ಕೋಕ್ ಆಗೋದಿಲ್ಲ. ದ್ವೇಷಾಸೂಯೆಗಳು ಯಾವಾಗಲೂ ಬರ್ತಾನೆ. ಪ್ರತಿಯೊಂದು ದುರ್ಗುಣವು ಯಾವಾಗಲೂ ಟೈಮ್ ಮಾಡ್ಕೊಂಡು ಬರ್ತಾ ಇರತ್ತೆ. ಪೂರ್ತಿ ಹೊರಟುದಾಗ ತತ್ವಜ್ಞಾನ ಆದ್ಮೇಲೆ ಏನಪ್ಪಾ ಎಷ್ಟೋ ಮಟ್ಟಿಗೆ ಕಮ್ಮಿ ಆದ್ಮೇಲೆ ವಿಚಾರ ಮಾಡ್ತಾ ಆ ಭಗವತ್ ಶರಣಾಗತಿ ಬರ್ಬೇಕು ಅವನಿಗೆ. ಭಗವಂತನಲ್ಲಿ ಅಪಾರವಾದ ಪ್ರೇಮ ಊರಿ ಹೇಳೋದು, ಅಪ್ಪ ಪರಮೇಶ್ವರ ನೀನನ್ನು ಉದ್ಧಾರ ಮಾಡು, ನೀನ್ ತತ್ವ ತರಿಸ್ಕೊಡು, ನೀನನ್ನು ಅರ್ಥ ಮಾಡ್ಕೊಳಪ್ಪ, ನಿರಂತರ ಅಳ್ತಾ ಇದ್ರು. ಈ ಚಿಕ್ಕ ಮಗು ಈಜಕ್ ಬರ್ತಾ ಇರ್ತಲ್ಲ, ಈಜ್ಕೊಂಡು ಅದಕ್ಕೆ ತಿರ್ಗಾ ಆಸೆ ಅದು. ಎತ್ತಾಡ್ಕೊಂಡು 1 ಸಲ 2-3 ಸಲ ಎತ್ಕೊಂಡು ಹೋಗಿ ಬೀಜ ತೋರ್ಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ತೋರ್ಸ್ಕೊಂಡ್ರೆ ಮತ್ತೆ ಮನೆ ಬಿಟ್ಕೊಡ್ಲೇನೆ ಅದು ಈಗೇನು ಕಾಲ ಹತ್ತಿಗೆ ಬರತ್ತರು. ಕಾಲ ಹತ್ತಿಗೆ ಬಂದು ಓಡಾಡ್ಸ್ಕೊಂಡು ಬರುತ್ತೆ, ನನ್ಗೆ ಎತ್ಕೋ ಮಾಡು ಅಂತ. ಎತ್ಕೊಂಡ್ರೆ ಸಮಾಧಾನ ಆಗುತ್ತೆ. ಅಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಭಗವಂತ ಪಾದ ಈಜ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗಿ ಅಳ್ಬೇಕು, ನೀನ್ ನನ್ನ ಎತ್ಕೋ, ನನ್ನನ್ನು ಉದ್ಧಾರ ಮಾಡು, ನನ್ನ ಕೃತಾರ್ಥನ ಮಾಡು. ಆ ರೀತಿಯಾದಂತಹ ತೀವ್ರ ತಹತಹತೆ ಅದು ಎಷ್ಟು ದಿವಸ ಭಗವಂತ ಪರೀಕ್ಷೆ ಮಾಡ್ತಾನೋ ಆಗ್ಬೇಕೋ ಗೊತ್ತಿಲ್ಲ. ಅದು ಯಾವತ್ತೂ ಆ ಮಹಾತ್ಮನಿಗೆ ತತ್ವಜ್ಞಾನ ಆಗತ್ತೆ. ತತ್ವಜ್ಞಾನ ಆಗಲ್ಲ ಅನ್ನೋದು ಮಾತ್ರ ಖಂಡಿತ ಸರಿಯಲ್ಲ, ಅದು ಆಗೇ ಆಗತ್ತೆ. ಆದ್ರೆ ಪ್ರಯತ್ನ ಪಟ್ಟವ್ರಿಗೆಲ್ಲ ಆಗತ್ತ ಅಂತ ಕೇಳಿದ್ರೆ ಮನುಷ್ಯಾಣಾಂ ಸಹಸ್ರೇಶೋ ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಭಗವಂತ ಹೀಗೆ ನಾವು ಮುಂದಿನ ಜನ್ಮದಲ್ಲಿ ಜ್ಞಾಪಿಸುವಂತಹ ಹಾಗೆ, ಅದು ಮುಂದಿನ ಜನ್ಮದಲ್ಲಿ ಹಾಗೆ, ಆಮೇಲೆ ರಾವಣ ಮನುಷ್ಯ ಅವ್ರು ಆಗ್ಬೇಕು. 4 ಜನ್ಮ ಆಗ್ಬೇಕು ಮುಂದೆ ಭಗವಂತ. ಅಮ್ಮ ಆಗ್ಬೇಕಾಗಿಲ್ಲ, ಇವೇ ಜನ್ಮ ಇಲ್ಲ ವಿಷಯ ಸರಿ, ವಿಚಾರ ಕರೆಕ್ಟು. ನಾವು ಮೋಸ ಹೋಗ್ಬಾರ್ದು. ನಾವು ಜ್ಞಾನಿ ಆಗ್ಬಿಟ್ಟಿದೀವಿ ಮತ್ತೆ ಮೋಸ ಹೋದ್ರೆ ಖಂಡಿತ. ಅಜ್ಞಾನಿ ಅಂದ್ಕೊಂಡು ಸಾಧನೆ ಮಾಡ್ತಾ ಇರಲ್ಲ, ಜ್ಞಾನಿ ತಿಳ್ಕೊಂಡ್ಬಿಟ್ಟು ಸಾಧನೆ ಮಾಡ್ಕೊಂಡು ಬಿಟ್ಬಿಡ್ತ. ಆ ಭ್ರಾಂತಿಯಿಂದ ಅದು ಬಿಟ್ಟು ತದ್ದನ್ನಾಂಗಂ ಕ್ರಿಯಾವಿಧು. ಆ ರೀತಿ ಆ ಆತ್ಮವಿಜ್ಞಾನ ಮೋಟು ಮರದ ಜ್ಞಾನದಂತೆಯೇ ಆ ನೋಡೋದಕ್ಕೆ ಅದು ಅಂಗವಲ್ಲದಂತೆ ಕರ್ಮ ವಿಧಿಗೆ ಈ ಜ್ಞಾನ ಅಂಗವಲ್ಲ. ಯಸ್ಮಾತ್ ಗುಣಸ್ಯ ಏತತ್ ಸ್ವಾಭಾವ್ಯಂ. ಯಸ್ಮಾತ್ ಗುಣಸ್ಯ ಏತತ್ ಸ್ವಾಭಾವ್ಯಂ. ಗುಣಸ್ಯ ಅಂದ್ರೆ ಇದು ಅಂಗ ಅಂತ. ಗುಣ ಅಂದ್ರೆ ತತ್ವತಮ ಗುಣ ಅಲ್ಲ, ಅಂಗವಾಗಿದ್ದಕ್ಕೆ ಅಂತ. ಅಂಗ ಇದೆಯಲ್ಲ, ಯಾವ್ದು ಅಂಗವೋ ಆ ಅಂಗಕ್ಕೆ ಇದು ಸ್ವಭಾವ. ಏನ್ ಸ್ವಭಾವ? ಅಂಗ ಅಂಗಿಯನ್ನು ಅನುಸರಣೆ ಮಾಡುತ್ತೆ. ಅಂಗ ಅಂಗಿಯನ್ನು ತಿಂದು ಹಾಕೋದು ಅಂಗ ಆಗಲ್ಲ. ಉಳಿತಾ ಇರೋ ಬೆಂಕಿಗೆ ನೀರ್ ಹಾಕೋದು ಅಂಗ ಅಲ್ಲ. ನೀರು ಆರೋಗ್ಯ, ಬೆಂಕಿ ಆರೋಗ್ಯತ್ತೆ. ಕಟ್ಟಿ ಹಾಕೋದು ಅಂಗ, ಗಾಳಿ ಹೊಡೆಯೋದು ಅಂಗ, ಚೆನ್ನಾಗಿ ಉರಿಯುತ್ತೆ. ಚೆನ್ನಾಗಿ ಪಂಪ್ ಹೊಡಿತಾ ಇದ್ರೆ ಗಾಳಿ ಹೊಡೆಯೋದು ಅಂಗ. ಕಟ್ಟಿ ನೀರ್ ಹಾಕ್ಬಿಟ್ರೆ ನೀರ್ ಹಂಗ ಆಗುತ್ತೆ ಜ್ಞಾನಕ್ಕೆ, ಅಗ್ನಿಗೆ. ಪ್ರಧಾನವನ್ನು ತಿಂದು ಹಾಕೋದಿದೆಯಲ್ಲ, ಪ್ರಧಾನವನ್ನು ತಿಂದು ಹಾಕೋದು ಅಂಗ ಆಗಲ್ಲ. ಪ್ರಧಾನಂ ಪ್ರತೀತಿ ಪ್ರಧಾನಾತ್ ಗುಣವಿಧಾನ. ಯದ್ಧಿ ಯಸ್ಯಾನುರೋಧೇನ ಸ್ವಭಾವಮನುವರ್ತತೆ ಸ್ವಭಾವಮನುವರ್ತತೆ ತತ್ತಸ್ಯ ಗುಣಭೂತಂ ಸ್ಯಾತ್.
ಭೂತಂ ಸ್ಯಾತ್ ಪ್ರಧಾನಾತ್ ಗುಣೋಯತಃ ಪ್ರಧಾನಾತ್ ಗುಣೋ ಯತಃ ಯದ್ಧಿ ಯಸ್ಯಾನುರೋಧೇನ ಸ್ವಭಾವಮನುವರ್ತತೆ ತತ್ತಸ್ಯ ಗುಣಭೂತಂ ಸ್ಯಾನ್ನ ಪ್ರಧಾನಾತ್ ಗುಣೋ ಯತಃ ಯತ್ ಹಿ ಯಸ್ಯ ಅನುರೋಧೇನ ಸ್ವಭಾವಂ ಅನುವರ್ತತೆ ತತ್ ತಸ್ಯ ಗುಣಭೂತಂ ಸ್ಯಾದ್ ನ ಪ್ರಧಾನಾತ್ ಗುಣಃ ಪ್ರಧಾನಾತ್ ಪ್ರಧಾನಾತ್ ಚೂಲ ಪ್ರಧಾನಾತ್ ಪ್ರಧಾನ ಪಂಚಮಿ ಮಾಡ್ಕೊಬೇಡಿ ಪ್ರಧಾನಾದ್ ಅತ್ತೀತಿ ಅದು ಕುಪ್ಪು ಪ್ರಧಾನ ತಿಂದೋದು ಪ್ರಧಾನ ತಿಂದೋಗ್ಬಿಟ್ರೆ ಇವಾಗ ಒಂದು ದೀಪ ಇದೆ ದೀಪಕ್ಕೆ ಬತ್ತಿ ಅಂಗ ಎಣ್ಣೆ ಅಂಗ ಹಣತೆ ಅಂಗ ಆಗತ್ತೆ ಯಾಕಂದ್ರೆ ದೀಪ ಉರಿಲಿಕ್ಕೆ ಇದೆಲ್ಲ ಸಹಾಯ ಆಗುತ್ತೆ ಆದ್ರೆ ನೀರ್ ಹಾಕ್ಬಿಟ್ರೆ ನೀರ್ ಹಂಗಾಗಲ್ಲಮ್ಮ ದರ್ಶಪೂರ್ಣ ಆಗಕ್ಕೆ ಪ್ರಯಾಜ ಅನುಯಾಜ ಪ್ರತಿ ಇದೆಲ್ಲ ಹಂಗ ಆಗತ್ತೆ ಅದ್ರ ವಿರುದ್ಧವಾದ ಹಂಗಾಗಲ್ಲಪ್ಪ ಯತ್ ಹಿ ಯಸ್ಯ ಅನುರೋಧೇನ ಸ್ವಭಾವಂ ಅನುವರ್ತನೆ ಪರೀಕ್ಷೆ ಮಾಡೋದು ಎಲ್ಲಿ ಮಾಡ್ದೆ ಹೌದಾ ಓ ಯಾವುದು ಅಂದ್ರೆ ಯಾವ ಅಂಗವಾದ ವಸ್ತುವು ಯಸ್ಯ ಅಂಗಿಗೆ ಅನುಗುಣವಾಗಿ ಅಂತ ಅನುಗುಣವಾಗಿ ಇರುತ್ತದೆಯೋ ಹೌದು ಅದನ್ನ ಸ್ವಭಾವವನ್ನು ಅದನ್ನ ಹೊಂದ್ಕೊಂಡು ಹೋಗುತ್ತೋ ಅದಕ್ಕೆ ಅಂಗವಾಗತ್ತೆ ರಾಜನ್ನ ಹೊಂದ್ಕೊಂಡು ಆ ಸೈನಿಕರು ಮನುಷ್ಯಗಳು ಹೋಗ್ತಾ ಇದ್ರೆ ರಾಜ ಅಂಗಿ ಇದೆಲ್ಲ ಅಂಗಗಳು ರಾಜನ ಅಂಗಗಳು ಚತುರಂಗ ಬಲೋಪೇತವಾದ ರಾಜ ಆ ಚತುರಂಗ ಬಲವು ರಾಜನಿಗೆ ಹೊಂದ್ಕೋಬೇಕು ಚತುರಂಗ ಬಲವೇ ರಾಜ ತಿರುಗಿ ಬಿದ್ದುಬಿಟ್ರೆ ರಾಜನಿಗೆ ರಾಜ ಹೊರಗೆ ಬಿಟ್ರೆ ಈ ಕ್ಷಿಪ್ರ ಕಾಮದಾಗ ಮೀಟರ್ಗಳು ಎದ್ಬಿಡ್ತಾರೆ ಮೀಟರ್ಗಳು ಎದ್ಬಿಟ್ಟು ಪ್ರೈವೇಟ್ ಮೇಲೆ ನುಗ್ಗಿಬಿಡ್ತಾರೆ ಆಯ್ತು ಸತ್ನ ಕಟ್ಟ ಓಡೋಗ್ಬೇಕು ಇಲ್ಲ ಶಂಕಾಗ್ಲಾಯ್ತು ಹೋಗ್ಬಿಟ್ಟೆ ಹಿಂದೂ ಓಡೋದ ಒಟ್ಟು ಹೊಳೆಯ ನೋಡ್ರವನ್ನ ಲಂಕಾಪಟ್ಟದ ಅಧ್ಯಕ್ಷ ಒಬ್ಬಟಯ್ಯೋ ಒಟ್ಟಬಯ್ಯೋ ಅಂತ ಏನೋ ಹೆಸರು ಆ ಕ್ಷಿಪ್ರ ಸಿಕ್ಕಾಪಟ್ಟೆ ಪೆಟ್ರೋಲ್ ಹೆಚ್ಚಾಗಿ ರೇಟ್ ಹೆಚ್ಚಾಯ್ತು ಪೆಟ್ರೋಲ್ ಇಲ್ಲ ಅಂತ ಆಯ್ತು ಅಕ್ಕಿ ಆಯ್ತು ಬಹಳ ಇದಾಗ್ಬಿಡ್ತು ಅಯ್ಯೋ ಈ ರಾಜ್ಯ ಇದ್ದೇ ನಾವು ಬದುಕ ಆ ಹಿಂದ್ಗಡೆ ಓಡೋ ಬಿಟ್ಟು ವಿಮಾನ ಹತ್ಕೊಂಡು ಸಿಂಗಪುರ್ಗೆ ಓಡೋದು ಗೊತ್ತಾಗಿಲ್ಲ ಅವರಿಗೆ ಯಾವತ್ತು ಯಾವುದಕ್ಕೆ ಯಾವುದು ಅನುಗುಣವಾಗಿರುತ್ತೋ ಹೊಂದ್ಕೊಂಡಿರುತ್ತೋ ಅದು ಅದಕ್ಕೆ ಅಂಗ ಆಗತ್ತೆ ಯಾವ್ದು ವಿರುದ್ಧ ಆಗುತ್ತೋ ಅದು ಅದಕ್ಕೆ ಅಂಗ ಆಗೋದಿಲ್ಲ ಈಗ ಪಾಯಸ ಮಾಡ್ಬೇಕಾದ್ರೆ ರವೆ ಆಗ್ಲಿ ಅಥವಾ ಗಸಿ ಆಗ್ಲಿ ಹಾಲಾಗ್ಲಿ ನೀರಾಗ್ಲಿ ಅಂಗ ಆಗತ್ತೆ ನೀ ಅದು ಉಪ್ಪು ಹಾಕ್ಬಿಟ್ರೆ ಉಪ್ಪು ಅಂಗ ಆಗಲ್ಲಪ್ಪ ಪಾಯಸಗ ಕೆಟ್ಟೋಗುತ್ತೆ ಉಪ್ಪು ಪಾಯಸ ಉಪ್ಪು ಅಂಗ ಆಗತ್ತಾ ಯಾವ ವಸ್ತುವಿನಿಗೆ ಅನುರೋಧವಾಗಿ ಅನುಗುಣವಾಗಿ ಸ್ವಭಾವ ನಡೆಸುತ್ತದೆಯೋ ಅದು ಅದಕ್ಕೆ ಗುಣಭೂತವಾಗತ್ತೆ ಹೊರತು ತತ್ತಚ್ಚ ಗುಣಭೂತಂ ಸ್ಯಾತ್ ಆದ್ರೆ ಪ್ರಧಾನವನ್ನೇ ತಿನ್ನುವಂಥದ್ದು ಯಾವುದೆಯೋ ನ ಗುಣ ಯತಃ ಅದು ಗುಣವಾಗುವುದಿಲ್ಲ ಬೆಕ್ಕಿಗೆ ಇಲಿ ಗುಣ ಆಗೋಲ್ಲ ಬೆಕ್ಕು ಇಲಿ ತಿಂದಾಕ್ಬಿಡುತ್ತೆ ಅದೆಂತ ಗುಣ ಆಗುತ್ತೆ ಹಂಗಾಗಲ್ಲಪ್ಪ ಬೆಕ್ಕಿಗೆ ಬೆಕ್ಕಿನ ಮರಿನೋ ಅದು ಇನ್ನೊಂದು ಇದ್ದ ಬೆಕ್ಕಿನ ಜೊತೆ ಹೋಗ್ತಾ ಇರೋದಾಗತ್ತೆ ಇಲಿಗೂ ಬೆಕ್ಕಿಗೂ ಹಂಗಾಗಿ ಭಾವ ಇಲ್ಲಪ್ಪ ಕತ್ಲೆಗೂ ಬೆಳಕಿಗೂ ಹಂಗಾಗಿ ಭಾವ ಇಲ್ಲ ಕತ್ಲೆ ನುಂಗಾಕ್ಬಿಡುತ್ತೆ ಬೆಳಕು ಅದರಿಂದ ಹಂಗಾಗಿ ಬರುತ್ತೆ ನಿಮ್ ಬೆಳಕಿಗೆ ಟ್ಯೂಬ್ಲೈಟ್ ಬೇಕು ಸ್ವಿಚ್ ಬೇಕು ವೈರ್ ಬೇಕು ಕರೆಂಟ್ ಬೇಕು ಅದೆಲ್ಲ ಹಂಗ ಕರೆಂಟ್ ಇದೆ ಅಂದ್ರೆ ಬೆಳಕು ಬರಲ್ಲ ಸ್ವಿಚ್ ಹಾಕದೆ ಹೋದ್ರೆ ಬೆಳಕು ಬರಲ್ಲ ಟ್ಯೂಬ್ಲೈಟ್ ಇದೆ ಅಂದ್ರೆ ಬರಲ್ಲ ಅದು ಯಾವ್ಯಾವ್ದು ಅದಕ್ಕೆ ಹೊಂದ್ಕೊಂಡಿದ್ದು ಅದೆಲ್ಲ ಹಂಗ ಆಗತ್ತೆ ಅದ ಪ್ರಧಾನವನ್ನ ತಿಂದು ಹಾಕೋದು ಯಾವ್ದು ಅದು ಹಂಗ ಆಗೋಲ್ಲ ನಮ್ ದೇಹಾವಯವ ಇದೆಯಲ್ಲಪ್ಪ ದೇಹಾವಯವ ಅಂಗವಾಗಿದೆ ಕೈ ಕಾಲದಲ್ಲಿ ಗ್ಯಾಂಗ್ರೀನ್ ಆಗ್ಬಿಟ್ಟು ಇದು ಕೊಲ್ಕೊಂಡ್ ಬರ್ತಾ ಇದೆ ಅಂದ್ರೆ ಮುಂಚೆ ಕಡೀರಿ ಇದನ್ನ ತೆಗೀರಿ ಅಂತೀವಿ ಈ ಕೊಲ್ಕೊಂಡ್ಬಿಟ್ರೆ ಸತ್ತು ಹೋಗ್ತಾ ಅಂತಾನೆ ಇಲ್ಲಿಗೂ ಕಟ್ಟು ಮಾಡ್ತಾರೆ ಯಾಕೆ ಅದು ಅಂಗ ಅಲ್ಲ ಅದು ಅದೇನೋ ಪ್ರಧಾನ ತಿಂದು ಹಾಕತ್ತೆ ಅದು ಕಾಲಲ್ಲೋ ಕೈಯಲ್ಲೋ ಗ್ಯಾಂಗ್ರೀನ್ ಆಯ್ತು ಬಿಟ್ಕೋ ಗ್ಯಾಂಗ್ರೀನ್ ಆಗಿರೋ ಭಾಗ ಕೈ ದೇಹಕ್ಕೆ ಅವಯವಕ್ಕೆ ಅಂಗ ಆಗಲ್ಲ ಇದೆಲ್ಲ ಹಂಗ ಓಡಾಡೋ ಕಾಲ್ ಬೇಕು ತಗೊಳ್ಳೋ ಕೈ ಬೇಕು ನೋಡೋ ಕಣ್ ಬೇಕು ಇರಬೇಕು ಅದೇ ದೇಹವನ್ನೇ ಅದು ಹಾಳು ಮಾಡ್ಬಿಡುತ್ತೆ ಅಂದ್ರೆ ಅವ್ರಿಗೆ ಹಾವು ಕಚ್ಬಿಟ್ಟಿದಂತೆ ಚೋಲ್ ಬೆಳಕ್ಕೆ ಹುಲ್ಲು ಹಾವು ಕಚ್ಚಿದ್ರು ಕಡ್ಬಿಟ್ರು ಹಾರೋಯ್ತು ಇನ್ನು ಅದಕ್ಕೆ ನೋವಾಯ್ತು ಇದಾಯ್ತು ಆ ಕಡಿದೆ ಹೋಗಿದ್ರೆ ವಿಷ ಪಾಸ್ ಆಗ್ಬಿಡು ಹೋದು ಬರ ಇಲ್ಲ ನಾವು ಉಳ್ಕೊಳ್ತೀನಲ್ಲ ಇದು ಅಂಗವೋ ಇದು
ಹಾವು ಕಚ್ಚಿದಾಗ ಇದು ನಮ್ಮ ದೇಹಕ್ಕೆ ವಿರೋಧ, ಇದ್ದಾಗ ಇದೆ ಚರ ಅಂಗ. ಯಾವತ್ತೂ ಅಂಗಿಗೆ ಅಂಗ ತೊಂದರೆ ಮಾಡಬಾರ್ದು. ಜ್ಞಾನಕ್ಕೆ ಕರ್ಮ ತೊಂದರೆ ಮಾಡಿದ್ರೆ, ಕರ್ಮಕ್ಕೂ ಜ್ಞಾನ ತೊಂದರೆ ಮಾಡಿದ್ರೆ ಆ ಕರ್ಮ ಜ್ಞಾನಕ್ಕೂ ಹಂಗಾಗಲ್ಲ, ಈ ಜ್ಞಾನ ಕರ್ಮಕ್ಕೂ ಹಂಗಾಗಲ್ಲ. ಆತ್ಮಜ್ಞಾನ ಇದ್ದವನಿಗೆ ಅದು ಪ್ರತಿಕೂಲ ಆಗುತ್ತೆ ಕರ್ಮಕ್ಕೆ. ಕರ್ತೃತ್ವ ಬುದ್ಧಿಯನ್ನು ತೆಗೆದುಹಾಕ್ಬಿಡುತ್ತಲ್ಲ, ಕ್ರಿಯಾಕಾರಕ ಬೆಲೆ ಬುದ್ಧಿ ಅಳಿಸಾಕ್ಬಿಡುತ್ತಲ್ಲ. ಆತ್ಮಜ್ಞಾನ ಹೆಂಗ್ ಕರ್ಮ ಮಾಡ್ತೀರಾ? ಆದ್ದರಿಂದ ಯಾವುದರ ಸ್ವಭಾವವನ್ನು ಅನುಸರಣೆ ಮಾಡುತ್ತೋ ಅದು ಅದಕ್ಕೆ ಗುಣಭೂತ, ಅಂಗಭೂತ, ಅವಯವಭೂತ ಒಂದು ಹೊಂದ್ಕೊಂಡದ್ದು ಅಂತ ಆಗತ್ತೆ. ಆದ್ರೆ ಯಾವ ಗುಣ ಪ್ರಧಾನವನ್ನೇ ತಿನ್ನುತ್ತೋ ಅದು ಗುಣವೇ ಆಗೋಲ್ಲ. ಗುಣ ಅಂತ ಅನ್ನಿಸ್ಕೊಳ್ಳಲ್ಲ. ಗುಣ ಅಂದ್ರೆ ಅಂಗ. ಗುಣ ಶಬ್ದಕ್ಕೆ ಸತ್ವಸಮ ಗುಣ ಅಂತಾರೆ. ಗುಣ ಶಬ್ದಕ್ಕೆ ಗೌಣ ಮುಖ್ಯರು ಗುಣ ಅಂತಾರೆ. ಗುಣ ಅಂದ್ರೆ ಹಗ್ಗಕ್ಕೂ ಗುಣ ಅಂತಾರೆ. ನಡವಳಿಕೆಗೂ ಗುಣ ಅಂತಾರೆ. ಸ್ವಭಾವ ಇದೆಯಲ್ಲ, ಸ್ವಭಾವಕ್ಕೂ ಗುಣ ಅಂತಾರೆ. ಆಮೇಲೆ ಇದಕ್ಕೆ ಧರ್ಮಕ್ಕೂ ಗುಣ ಅಂತಾರೆ. ನಿಂಬೆ ಹಣ್ಣಿನ ಗುಣ, ನಿಂಬೆ ಹಣ್ಣಿನ ಧರ್ಮ ಅಂತ. ಬೆಂಕಿಯ ಗುಣ, ಬೆಂಕಿಯ ಧರ್ಮ. ಧರ್ಮಕ್ಕೂ ಸ್ವಭಾವಕ್ಕೂ ಅಂಗಕ್ಕೂ ತತ್ವ ಇದಕ್ಕೂ ಅನೇಕ ಗುಣ ಇದೆ. ಹುರಿಯನ್ನು ಗುಣ ಅಂತಾರೆ. ದಾರವನ್ನು ಗುಣ ಅಂತಾರೆ ಸಂಸ್ಕೃತದಲ್ಲಿ. ದಾರ ಅಲ್ಲ, ಮಹಾಪ್ರಣವ ಯಾಕಪ್ಪ ಗುಣ ಪ್ರಧಾನವನ್ನು ತಿನ್ನುವುದಾಗಿರಬಾರ್ದು ಅಂತಂದ್ರೆ, ಕರ್ಮ ಪ್ರಕರಣಾಕಾಂಕ್ಷಿ ಜ್ಞಾನಂ ಕರ್ಮ ಗುಣೋ ಭವೇ. ಕರ್ಮ ಪ್ರಕರಣಾಕಾಂಕ್ಷಿ ಜ್ಞಾನಂ ಕರ್ಮ ಗುಣೋ ಭವೇ. ಪ್ರಕರಣೆ ಯಸ್ಯ ತತ್ತದಂಗಂ ಪ್ರಚಕ್ಷತೆ. ಪ್ರಕರಣೆ ಯಸ್ಯ ತತ್ತದಂಗಂ ಪ್ರಚಕ್ಷತೆ. ಕರ್ಮ ಪ್ರಕರಣಾಕಾಂಕ್ಷಿ ಜ್ಞಾನಂ ಕರ್ಮ ಗುಣೋ ಭವೇತ್. ಯದ್ಯ ಪ್ರಕರಣೆ ಯಸ್ಯ ತತ್ತದಂಗಂ ಪ್ರಚಕ್ಷತೆ. ಕರ್ಮ ಪ್ರಕರಣಾಕಾಂಕ್ಷಿ ಜ್ಞಾನಂ ಪ್ರಕರಣಾಕಾಂಕ್ಷಿ ಜ್ಞಾನಂ ಕರ್ಮ ಗುಣಃ ಭವೇತ್. ಯತ್ ಹಿ ಪ್ರಕರಣೆ ಯಸ್ಯ ತತ್ ತದಂಗಂ ಪ್ರಚಕ್ಷತೆ. ಜ್ಞಾನವು ಕರ್ಮ ಪ್ರಕರಣ ಆಕಾಂಕ್ಷೆ ಪಟ್ರೆ ಆ ಜ್ಞಾನ ಕರ್ಮಕ್ಕೆ ಅನುಗುಣ ಆಗುತ್ತೆ. ಹೇಗೆ ಅಗ್ನಿಹೋತ್ರ, ದಶಪೂರ್ಣ, ಚಾತುರ್ಮಾಸ್ಯ ಇತ್ಯಾದಿ ಕರ್ಮಕ್ಕೆ ಬೇಕಾದ ತಿಳುವಳಿಕೆ ಇದ್ರೆ ಆ ಕರ್ಮ ನಡೆಯುತ್ತೆ. ದಶಪೂರ್ಣ ಮಾಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಸ್ವರೂಪವೇ ಗೊತ್ತಿಲ್ಲ ಅಂದ್ರೆ ಅವನು ಕರ್ಮ ಮಾಡಕ್ಕಾಗಲ್ಲಪ್ಪ. ಅಂದ್ರೆ ಯಜ್ಞಾನಂ ಕರ್ಮ ಪ್ರಕರಣ ಆಕಾಂಕ್ಷಿ ಅಂದ್ರೆ ಯಾವ ಜ್ಞಾನವು ಕರ್ಮದ ಪ್ರಕರಣವನ್ನು ಆಕಾಂಕ್ಷೆ ಪಡುತ್ತೋ, ಅಪೇಕ್ಷೆ ಪಡುತ್ತೋ, ಬಯಸತ್ತೋ. ಇವಾಗ ಹೃದಯ ಜಿಹ್ವಾಯ ಅಥವಾ ವಕ್ಷಸ ಒಂದು ಹೃದಯ ಕಿತ್ಕೋ, ಆಮೇಲೆ ನಾಲಿಗೆ ಕಟ್ ಮಾಡು, ಆಮೇಲೆ ವಕ್ಷಸ್ ಪಕ್ಷ ತಗೋ, ಆ ಜ್ಞಾನ ಇರ್ಬೇಕು. ಆ ಜ್ಞಾನ ಆಯ್ತು, ಆಮೇಲೆ ಇದು ಕಟ್ ಮಾಡೋದು, ಕಟ್ ಮಾಡೋದು ಮಾಡ್ಕೊಂಡು ಹೋಗ್ತಾನೆ. ಗೊತ್ತೇ ಹೋದ ಏನ್ ಮಾಡ್ತಾನೆ. ಹಾಗೆ ವಿದ್ವಾನ್ ಯಜತೆ ವಿದ್ವಾನ್ ಯಾಜೀತಿ ಅಂತ ಅವರು ಶಿವರಸ್ವಾಮಿಗಳು ಇದು ಮಾಡಿರೋದು. ತಿಳಿದವನೇ ಯಜ್ಞ ಮಾಡ್ತಾನೆ, ತಿಳಿದವನೇ ಮಾಡಿಸುತ್ತಾನೆ, ಮಾಡೋದು. ಲೋಕದಲ್ಲೂ ಹಾಗೆ ಅಡಿಗೆ ಮಾಡಕ್ಕೆ ಬರ್ದೇ ಇದ್ದು ಎಂತ ಅಡಿಗೆ ಮಾಡ್ತಾನೆ, ಊಟ ಮಾಡಕ್ಕಾಗ್ತಾ? ಏನೇನೋ ಅಡಿಗೆ ಮಾಡ್ಬಿಟ್ಟ ಆದ್ರೆ ನಮ್ ಋಷಿಕೇಶದಲ್ಲಿ ಪಾಕ ಮಾಡ್ಬಿಟ್ಟಿದ್ದಾರೆ. ನೆಕ್ಕೋಕ್ ಹೋಗಲ್ಲ, ತಿನ್ನಕ್ ಹೋಗಲ್ಲ. ನಮೋ ನಮಸ್ತೆ ಅಖಿಲ ಕಾರಣ. ಅದು ಊಟ ಆಯ್ತು, ಅದು ತಿನ್ ಮಾಡಿದ್ವಿ. ಈ ಜ್ಞಾನವೆಂಬುದು ಕರ್ಮ ಪ್ರಕರಣವನ್ನು ಆಕಾಂಕ್ಷೆ ಪಟ್ರೆ, ಇವಾಗ ಪಂಚಪ್ರಯಾಜ ಇದ್ದಂತೆ ಅಂತ 5 ಪ್ರಯಾಜ ಮಾಡ್ಬೇಕು, ಅದು ಮಾಡ್ತಾನೆ. ಅಂದ್ರೆ ಆ ಪಂಚಪ್ರಯಾಜ ಯಾವ್ದು ಗೊತ್ತಿರ್ಬೇಕು ಅವನಿಗೆ. ಶಮಿಧೋದಿ, ತನುಪಾದಿ, ಇಡೋ ಇದಿ, ಬರಿ ಸ್ವಾಹಾಕಾರ ಪ್ರಯಾಜ ಇದು ಗೊತ್ತಿದ್ರೆ ಅದನ್ನ ಮಾಡ್ತಾನೆ. ಇಲ್ಲಾದ್ರೆ ಏನು ಮಾಡಲ್ಲ. ಹಾಗೆ ಕರ್ಮದ ಪ್ರಕರಣವನ್ನು ಆಕಾಂಕ್ಷೆ ಪಡುವ ಜ್ಞಾನ ಏನುಂಟೋ ಆ ಜ್ಞಾನ ಕರ್ಮಕ್ಕೆ ಅನುಗುಣವೇ, ಕರ್ಮಕ್ಕೆ ವಿರೋಧವಲ್ಲ. ಆ ಜ್ಞಾನ ಇದ್ರೆ ಕರ್ಮ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಯಾವುದು ಯಾವ ಪ್ರಕರಣದಲ್ಲಿ ಇರುತ್ತದೆಯೋ ಅದು ಅದಕ್ಕೆ ಅಂಗ ಅಂತ ಹೇಳ್ತೀವಿ. ಪ್ರಕರಣ ಇರೋದು ಆಯಾ ಕಾಂಟೆಕ್ಸ್ಟ್ ಇರೋದು ಇದೆಯಲ್ಲ,
ಆ ಕಾಂಟೆಕ್ಸ್ಟ್ ಅಷ್ಟು ಸೇರಿ ಅದು ಒಂದಾಗತ್ತೆ. ಒಂದೊಂದೇ ಬೇರೆ ಬೇರೆ ಆಗಲ್ಲ. ಪ್ರಯಾಜಿಯೇ ಒಂದು ಕರ್ಮ, ಅನುಯಾಜಿಯೇ ಒಂದು ಕರ್ಮ, ಬರಿಹರಣ, ಗರ್ಭಾಹರಣ, ಪ್ರಾತ ಸನ್ನಾಯ ಪಾತ್ರ ಪಕ್ಷ ಮಾಡೋದು, ಪ್ರೋಢ, ಅದೆಲ್ಲ ಬೇರೆ ಬೇರೆ ಕರ್ಮ ಅಲ್ಲ, ಅಷ್ಟು ಸೇರಿ ದಶಮೂಲ ಮಾಸ ಕರ್ಮ. ಅದಷ್ಟು ತಿಳ್ಕೋಬೇಕು ಅವನು. ಯದ್ದಿ ಜ್ಞಾನಂ ಎಷ್ಟ ಪ್ರಕರಣ ಬರ್ತದೆ ಅಂತ. ಯಾವ ಜ್ಞಾನವು ಯಾವ ಪ್ರಕರಣದಲ್ಲಿ ಇರುತ್ತದೆಯೋ ಆ ಜ್ಞಾನ ಅದಕ್ಕೆ ಅಂಗವಾಗುತ್ತೆ. ಕರೆಕ್ಟ್. ಅದೇ ಅಂದ್ರೆ ಈ ಜ್ಞಾನ ಇದೆಯಲ್ಲ ಎಷ್ಟು ಸೂಕ್ಷ್ಮ ಅಂದ್ರೆ ಪ್ರಪಂಚದ ಯಾವ ಕ್ರಿಯೆಯನ್ನು ಅರಿವಿದೆ ಮಾಡೋಕ್ಕಾಗೋದೇ ಇಲ್ಲ. ಅರಿವಿಗೂ ಕ್ರಿಯೆಗೂ ಅವಿನಾಭಾವ ಸಂಬಂಧ. ಮಾಡಕ್ಕೆ ಅಲ್ಲ. ಯಾವ ಲೌಕಿಕ ಕ್ರಿಯೆಯನ್ನು ಅರಿವಿದೆ ಮಾಡಿ ನೋಡೋಣ. ಒಂದು ಆಪರೇಷನ್ ಅರಿವಿದೆ ಮಾಡ್ಲಿ ಅಷ್ಟೇ. ಪ್ರತಿಯೊಂದು ಕ್ರಿಯೆಗೂ ಅರಿವೇ ಆಧಾರ, ಆಶ್ರಯ, ನೆಲೆ, ಅದರ ಮೂಲಕ ನಡೆಯೋದು. ಆ ಅರಿವು ಆ ಕ್ರಿಯೆಗೆ ವಿರೋಧ ಅಲ್ಲ. ಹಾಗೆ ಆತ್ಮಜ್ಞಾನ ಕರ್ಮ ಹೊಂದಲ್ಲ, ಕ್ರಿಯೆ ಹೊಂದಲ್ಲ ಅಂತಿಲ್ಲ. ಏನಂದ್ರೆ ಈ ಅರಿವಿಗೆ ಸ್ವರೂಪದ ಅರಿವು, ಸ್ವರೂಪದ ಕ್ರಿಯಾತ್ಮಕವೇ ಅಲ್ಲ. ಆ ಕ್ರಿಯೆಯನ್ನು ಒಪ್ಕೊಳ್ಳೋದಿಲ್ಲ, ಅಕ್ಷರಬಹುದು. ಈ ಪ್ರಮಾತೃತ್ವನೇ ಕಿತ್ತಾಕ್ಬಿಡುತ್ತೆ, ಗೃಹಶಿಪ್ಪ ಕಿತ್ತಾಕ್ಬಿಡುತ್ತೆ, ಮಾಡುವ ಬುದ್ಧಿ ಹೋಗ್ಬಿಡುತ್ತೆ. ಅದು ಆ ಜ್ಞಾನ ಕರ್ಮಾಂಗವಲ್ಲ, ಅದು ಒಂದೇ. ಇದು ಎಲ್ಲಾ ಜ್ಞಾನವೂ ಕರ್ಮಾಂಗವೇ. ಎಲ್ಲಾ ಕರ್ಮವೂ ಕ್ರಿಯೆಗೆ ಒಳಪಟ್ಟೆ ಇದೆ. ಕ್ರಿಯಾಧೀನವಾಗಿಯೂ ಕ್ರಿಯಾ ವಿಷಯವಾಗಿಯೇ ಇರುತ್ತೆ. ಜ್ಞಾನ ವಿಷಯವಾಗಿ ಎಲ್ಲಾ ಕ್ರಿಯೆಯು ಜ್ಞಾನಕ್ಕೆ ಅಧೀನವಾಗಿ ಜ್ಞಾನಕ್ಕೆ ವಿಷಯವಾಗಿಯೇ ಇರುತ್ತೆ. ಜ್ಞಾನವಿಲ್ಲದೆ ಯಾವ ಕ್ರಿಯೆಗಳಿರೋಲ್ಲ. ಇದು ಒಂದನ್ನು ಮಾತ್ರ ಬೇರ್ಪಡಿಸಿದ್ರು. ಆತ್ಮಜ್ಞಾನ ಮಾತ್ರ ಕ್ರಿಯಾ ಸಂಬಂಧ ಪಡದೆ ಕ್ರಿಯಾ ವಿಷಯವಾಗದೆ ಸ್ವತಂತ್ರವಾಗಿದೆ ಅಂತ. ಆದರೂ ಆತ್ಮಜ್ಞಾನ ಅನ್ನೋ ಆ ಪದಕ್ಕೆ ಅರ್ಥ ಮಾಡುವಾಗ ವೃತ್ತಿ, ಅಂತಃಕರಣ ವೃತ್ತಿ ನಿಶ್ಚಯ ಅಂದ್ಕೊಂಡ್ರೆ ಅದು ಒಂದು ರೀತಿ ಕ್ರಿಯೆಯೇ. ಅದು ಕ್ರಿಯೆ ಅದು ಏನಾಗುತ್ತೆ ಅಂದ್ರೆ ಆ ಕ್ರಿಯಾರೂಪವಾದ ನಿಶ್ಚಯವು ಕ್ರಿಯಾರಹಿತವಾದ ಅನುಭವದ ಬೇಸ್ತಾ ಇದ್ಕೊಂಡು ಆ ಅನುಭವ ಇದೆಯಲ್ಲ, ಯಾವ ನಿಶ್ಚಯ ಮಾಡ್ಕೊಳ್ಳ, ಇದೆಲ್ಲವೂ ಆತ್ಮನೇ, ಹುಟ್ಟಿಲ್ಲದ ಬದಲಾವಣೆ ಅದ್ವಿತ ಪರಮಾತ್ಮನೇ, ಇದೆಲ್ಲವೂ ನಿಶ್ಚಯ ಮಾಡ್ಕೋತಾನಲ್ಲ. ಆ ನಿಶ್ಚಯಕ್ಕೆ ಬೇಕಾದ ಒಂದು ಅನುಭವ ಬೇಕಲ್ಲ, ಅನುಭವ ಇಲ್ಲದೆ ನಿಶ್ಚಯ ಆಗಲ್ಲ. ಆ ಅನುಭವ ಕ್ರಿಯಾರಹಿತವಾಗಿದೆ. ಆ ಕ್ರಿಯಾರಹಿತವಾದ ಅನುಭವವನ್ನು ಆಶ್ರಯಿಸಿಕೊಂಡು ಈ ನಿಶ್ಚಯ ಉಂಟಾದದ್ರಿಂದ ಈ ಕ್ರಿಯೆಯೂ ಕೂಡ ಈ ನಿಶ್ಚಯವೂ ಕೂಡ ಅಲ್ಟಿಮೇಟ್ ಆಗಿ ಉಳಿಯೋದೇ ಇಲ್ಲ, ಅದು ಹೋಗ್ಬಿಡುತ್ತೆ. ಹೋಗ್ತೇನೇನೋ ಆತ್ಮಂತೆ ಸತ್ಯವಲ್ಲ ಅಂತ ಆಗತ್ತೆ. ಅದು ಜ್ಞಾನ, ಆತ್ಮಜ್ಞಾನ ಪ್ರಾಥಮಿಕವರೆಗೂ ಜ್ಞಾನ ಇದ್ದೇ ಇರುತ್ತೆ ಅವನಿಗೆ. ತತ್ವಜ್ಞಾನಿಗೆ ತತ್ವೋಪದೇಶ ಮಾಡೋದು ಹೇಗೆ, ವಾಕ್ಯಾರ್ಥ ಮಾಡೋದು ಹೇಗೆ, ಯಾವ ರೀತಿ ನನ್ನ ಮೇಲೆ ಕೆತ್ತಬೇಕು ಎಲ್ಲ ಗೊತ್ತಿರೋದೆ ಅವನಿಗೆ. ಪ್ರತಿಯೊಬ್ಬರನ್ನು ಕೇಜ್ ಮಾಡ್ತಾನೆ. ಅವನತ್ತ ಬಂದಂತ ಶಿಷ್ಯರು 10 ತರ ಶಿಷ್ಯ ಬರದೆ 10 ಜನ 10 ಮಟ್ಟ ಕಲ್ಪಿಸ್ಬಿಟ್ಟು ನೀನು ಈ ಮಟ್ಟದಿದೆಯಾ ಅದಕ್ಕಾಗಿ ಉಪದೇಶ ಮಾಡ್ತಾನೆ. ಪರಮಾರ್ಥ ಗೊತ್ತಿರುವಂತ ಮಹಾತ್ಮನಿಗೆ ಆ ಪರಮಾರ್ಥವನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ಬೇಕು ಅನ್ನೋದನ್ನ ಅವನು ಅರ್ಥ ಚೆನ್ನಾಗಿ ಬಲ್ಲವನಾಗಿರ್ತಾನೆ, ತಿಳಿದಿರ್ತಾನೆ. ಅದು ಏನಾಗುತ್ತೆ ಅಂದ್ರೆ ಅದನ್ನ ಪ್ರತಿಪಾದನೆ ಮಾಡೋ ಇದೆಯಲ್ಲ, ಕೆಲವರು ನಮ್ಮ ಸ್ವಾಮಿಗಳಂತವರು ಪಕ್ಕಾ ಭಾಷ್ಯದ ಔಷಧಿ ಆದ ಮೇಲೆ ಹೇಳ್ತಾನೆ. ಈ ನಮ್ಮ ರಮಣ ಮಹರ್ಷಿ ಅಂತವ್ರು ಒಂದು ಉದ್ಗಾರ ರೂಪವಾಗಿ ಹೇಳ್ತಾರೆ. ಉದ್ಗಾರ ರೂಪವೂ ಉಪದೇಶವೇ, ಆದ್ರೆ ಅದಕ್ಕೆ ಹೈ ಮಟ್ಟ ಇರಬೇಕು, ಲೆವೆಲ್ ಇರಬೇಕು. ನಮಗೆ ನಮ್ಮ ಲೆವೆಲ್ ಇಳಿದ್ಬಿಟ್ಟು ನಮಗೆ ಒಂದು ಪ್ರಕ್ರಿಯೆ ತೋರಿಸ್ಕೊಟ್ಟು, ಕಾರ್ಯಕಾಲ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ಮ ಪ್ರಕ್ರಿಯೆ, ನಿರ್ದಿಷ್ಟ ಪ್ರಕ್ರಿಯೆ, ಯಾವುದೋ ಒಂದು ಪ್ರಕ್ರಿಯೆ ಹೇಳ್ಕೊಂಡು ಈ ರೀತಿ ಉಪದೇಶ ಮಾಡಿದ್ರೆ ನಮ್ಗೆ ಬೇಗ ನಾಟತ್ತೆ. ಇಲ್ಲ ಇಲ್ಲ ನಾನು ಒಂದು ವಿಚಾರ ಮಾಡು, ನಾನು ಇದನ್ನು ತಿಳ್ಕೊ, ನಾನು ಇದನ್ನು ಬಿಡುವ ಅಂದ್ರೆ ಹಿಂಗೆ ಅದು ಪ್ರಕ್ರಿಯೆ ಇಲ್ಲ ಅಲ್ಲಿ. ಅನುಭವ ಹೌದು, ಅವ್ರು ಹೇಳಿ ಕರೆಕ್ಟು. ಪ್ರಕ್ರಿಯೆ ಇಲ್ಲದೆ ಹೋದ್ರೆ ನಮ್ಮಂತ ಸಾಮಾನ್ಯ ಜನರಿಗೆ ಅಲ್ಲಿ ಏನೂ ಹೋಗಲ್ಲ. ಪರಮಹಂಸರು ಹೇಳ್ತಾರೆ ಎಲ್ಲೂ ಪರಮಾತ್ಮನೇ ಅವ್ರ ಅನುಭವ ಇದೆ. ಮಹಾರಾಜರು ಹೇಳ್ತಾರೆ, ಅವ್ರು ಹೇಳೋ ಕ್ರಮ, ಅವ್ರು ಹೇಳೋ ಸಾಧನ, ಅದು ಅವರೇ ಅದ್ರಲ್ಲಿ ಪರಿಣತಿ ಹೊಂದಿರ್ತಾರಲ್ಲ. ಇವಾಗ ಪರಮಹಂಸರು ನಿರಂತರ ಕಾಲಕಾಲಿ ಆರಾಧನೆ ಮಾಡ್ಕೊಂಡು ಮಾಡಿದ್ರಲ್ಲ, ಅದು ಅದನ್ನೇ ಜಾಸ್ತಿ ಹೊಸ್ಕೊಡ್ತಾರೆ, ಅದನ್ನೇ ಮಾಡಿದ್ದಾರೆ ಅವರು. ತಾವು ಯಾವುದನ್ನು ಕೃತಾರ್ಥರಾಗಿರ್ತಾರೋ ಅದನ್ನೇ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ. ಮಹಾರಾಜರು ಎಲ್ರಿಗೂ ರಾಮರಾಜ ಉಪದೇಶ ಮಾಡ್ತಾರೆ. ಬ್ರಾಹ್ಮಣ ಮಹರ್ಷಿ ಎಲ್ರಿಗೂ ನೀವು ಧ್ಯಾನ ಮಾಡಿ, ನಾನು ಹಾಗೆ ಮಾಡಿ ಅಂತಾರೆ. ಈಗ ನಾವು ಏನ್ ಮಾಡ್ಬೋದು? ನಾವು ಕಾಳಿಕಾದೇವಿ ಪೂಜೆ ಮಾಡುವ, ರಾಮನಾಮ ಜಪ ಮಾಡುವ, ರಮಣ ಮಹರ್ಷಿ ಅಂತ ಹೋಗುವ, ಅಥವಾ ನಮ್ಮ ಹೊಳೆ ಸ್ವಾಮಿಯಂತೆ ಪ್ರಕ್ರಿಯೆ ಅವಲಂಬಿಸ್ಕೊಳ್ಳುವ, ಶಂಕರಾಚಾರ್ಯನ ಅನುಸರಣೆ ಮಾಡುವ, ಏನು ಅದನ್ನ ಅನುಸರಣೆ ಮಾಡೋಣ. ಆತ್ಮಜ್ಞಾನ ಬೇಕು ಅಂತೂ ನಮ್ಗಿದೆ.
ಖಂಡಿತ ಆತ್ಮಜ್ಞಾನ ಬೇಕೇ ಬೇಕು ಅಂತ. ಹತ್ತಾಗ ಕೆಲವು ಜನ ಇನ್ಯಾವುದೋ ದೇವತಾ ಶಿವ ಉಪಾಸನೆ ಶಿವನನ್ನ ಆರಾಧನೆ ಮಾಡಿದ್ದಾರೆ, ನಾರಾಯಣ ಭಕ್ತ ನಾರಾಯಣ ಮಾಡಿದ್ದಾರೆ ಹೇಳ್ತಾರೆ. ಆಯಾ ಮಾರ್ಗದಿಂದ ಹೋದವರು ಅದನ್ನೇ ಮಾಡ್ತಾರೆ. ಅದೇ ಅವ್ರು ಇದನ್ನು ಅಲ್ಲಗಳೆಯಲ್ಲ, ಅವರು ಇದನ್ನು ಟ್ರಸ್ಟ್ ಮಾಡ್ತಾರೆ, ಅವ್ರಿಗೆಲ್ಲವೂ ಗೊತ್ತಿರುತ್ತೆ. ಅದಕ್ಕೆ ಮಹಾರಾಜ ಏನ್ ಮಾಡಿದಂತ ಒಬ್ರು ಅವರಿಗೆ ಮಹಾರಾಜರಿಂದ ರಾಮತಾರ ಪ್ರದೇಶದ ಹೋಗ್ಬೇಕು ಬಹಳ ಆಸೆ ಇತ್ತು ಅವರಿಗೆ, ಇದಾಯ್ತು. ಆದ್ರೆ ಅವರು ಮೂಲತಃ ಅವರಿಗೆ ಅವರ ಪರಂಪರೆ ಇತ್ತಲ್ಲ, ಅವರು ಶಿವಭಕ್ತರು, ಅವರ ತಂದೆ ಆ ಮಹಾರಾಜ ಹೆಂಗ್ ಗೊತ್ತಿಲ್ಲ. ಅವರು ಆ ಉಪದೇಶ ಮಾಡಬೇಕಲ್ಲಿ ಲೈನ ಇದ್ರು ಒಬ್ರು ಒಂದು ಕಪಡಿ ಹಾಕ್ಬಿಟ್ಟು ಉಪದೇಶ ಮಾಡ್ತಾರೆ, ಪಂಚಾಕ್ಷಿ ಉಪದೇಶ ಕೊಟ್ಟು ಪಂಚಾಕ್ಷಿ ಹೌದಯ್ಯೋ ಪಂಚಾಕ್ಷಿ ಉಪದೇಶ ಕೊಟ್ಬಿಟ್ರು ಇವ್ರು ಬೇಜಾರು. ಸರಿ ಎಂದು ಬ್ರಹ್ಮಾಂಡ ಉಪದೇಶ ಕೊಡ್ತಿದ್ರು. ಬ್ರಹ್ಮಾಂಡ ಮುಂಚೆ ಕೊಟ್ರು, ಬ್ರಹ್ಮಾಂಡ ಪಂಚಾಕ್ಷಿ ಉಪದೇಶ ಕೊಟ್ರು. ಅವನು ಮಹಾರಾಜರು ಇದಕ್ಕೆ ಹೋಗಿ ಅಲ್ಲಿ ಆಲಯನಿಗೆ ಹೋದ್ರು. ಹೌದಾ, ಅವರು ಇವ್ರಿಗೆ ಕೊಟ್ಟ ಉಪದೇಶವನ್ನೇ ಕೊಟ್ರು. ಆಶ್ಚರ್ಯ ಆಗುತ್ತೆ. ಶ್ಲೋಕ ಅರ್ಥ ಆಯ್ತಾ? ಯಾವ ಜ್ಞಾನವು ಯಾವ ಪ್ರಕರಣದಲ್ಲಿ ಇರತಕ್ಕದೋ ಆ ಜ್ಞಾನ ಅದರ ಅಂಗ ಅಂತ ಹೇಳಲಾಗುತ್ತೆ. ಇಷ್ಟಕ್ಕೂ ಕೇಳಲ್ಲ. ಓ ಮಾತಿದ ಮೂಲಕ ಆಯ್ತಲ್ಲ ಇದು. ನಾಳೆ ಹೋಗಿ ಒಂದು ಇದಕ್ಕ ಇವತ್ತಾಯ್ತು ನಮ್ಮ ಬೆಳಗ್ಗೆ ಇದೆ. ಇದು ತಗೊಂಡೆ ಅಲ್ವಾ? ಎಲ್ಲಿಟ್ಟ ಇದನ್ನ ಇಲ್ಲಿದೆಯಾ? ಹಾ, ಸ್ವರೂಪ ಲಾಭ ಮಾತ್ರೇಣ ಸ್ವರೂಪಲಾಭ ಮಾತ್ರೇಣ ಸ್ವವಿದ್ಯಾಂ ನಿಹಂತಿನಃ ಯತ್ವವಿದ್ಯಾನ್ನಿಹಂತಿನಃ ನ ತದಂಗಂ ಪ್ರಧಾನಂ ವಾ ನ ತದಂಗಂ ಪ್ರಧಾನಂ ವಾ ಜ್ಞಾನಂ ಸ್ಯಾತ್ ಕರ್ಮಣಃ ಕ್ವಚಿತ್ ಸ್ಯಾತ್ ಕರ್ಮಣಃ ಕ್ವಚಿತ್. ಸ್ವರೂಪಲಾಭ ಮಾತ್ರೇಣ ಯತ್ವವಿದ್ಯಾನ್ನಿಹಂತಿನಃ ನ ತದಂಗಂ ಪ್ರಧಾನಂ ವಾ ಜ್ಞಾನಂ ಸ್ಯಾತ್ ಕರ್ಮಣಃ ಕ್ವಚಿತ್. ಸ್ವರೂಪಲಾಭ ಮಾತ್ರೇಣ ಯತ್ ತು ಅವಿದ್ಯಾಂ ನಿಹಂತಿ ನಃ ನ ಯತ್ ಅಂಗಂ ಪ್ರಧಾನಂ ವಾ ಜ್ಞಾನಂ ಸ್ಯಾತ್ ಕರ್ಮಣಃ ಕ್ವಚಿತ್. ನಿಹಂತಿ ನಃ ನಾಲ. ಸ್ವರೂಪಸ್ಯ ಲಾಭ. ಸ್ವರೂಪ ಅಂದೇನೋ ಅದರ ತತ್ವ. ಜ್ಞಾನಕ್ಕೊಂದು ಸ್ವರೂಪ ಇದೆ, ಏನು? ಎಲ್ಲವೂ ಆತ್ಮನೇ ಅನ್ನುವಂತ ಅರಿವಾಗ್ತದೆ, ಅದು ಸ್ವರೂಪ. ಬೆಂಕಿ ಸ್ವರೂಪ ಏನೋ ಬಿಸಿಯಾಗಿರೋದು, ಹಾಗೆ ಆಕಾಶ ಸೂರ್ಯ ಸ್ವರೂಪ ಪ್ರಕಾಶಮಾನವಾಗಿರೋದು. ಜ್ಞಾನದ ಸ್ವರೂಪ ಏನೋ ಎಲ್ಲವೂ ಎಂ ಸರ್ವ ಇದೆಯಮಾತ್ಮ ಅನ್ನೋದು ಜ್ಞಾನ ಸ್ವರೂಪ. ಆ ಸ್ವರೂಪದ ಲಾಭ, ಲಾಭನೇ ಪಡೆಯೋದು, ಉಂಟಾಗೋದು. ಅಷ್ಟು ಮಾತ್ರದಿಂದಲೇ ಜ್ಞಾನಕ್ಕೆ ಏನು ಸ್ವರೂಪವಿದೆಯೋ ಆ ಸ್ವರೂಪ ನಿನ್ನಲ್ಲಿ ಉಂಟಾಯ್ತು. ಕಲ್ಗಡಂ ಅಂತಾರೆ ತಲೆಯಲ್ಲಿ ಉಂಟಾಗೋದು ತಗೋದು, ಅದು ಆಯ್ತು ಅನ್ನೋ ಸಮಯದಲ್ಲಿ ಇದೆಯೇ ನಹ ಅವಿದ್ಯಾಂ ನಿಹಂತಿ. ನಮ್ಮ ಅವಿದ್ಯೆ ಸಾಕ್ಷಿ ಬಿಡುತ್ತೆ. ಬೆಳಕು ಬಂದ್ ಕೂಡಲೇ ಕತ್ತಲು ಸಾಕ್ಷಿ ಬಿಡುತ್ತೆ. ಬೆಳಕು ಬಂದ ಸಮಯದಲ್ಲೇ ಕತ್ತಲು ನನಗೆ ಆ ಆತ್ಮಜ್ಞಾನಕ್ಕೆ ಏನು ಸ್ವರೂಪವೋ ಏನು ಸ್ವಭಾವವೋ ಆ ಸ್ವಭಾವ ನಮ್ಮಲ್ಲಿ ಉಂಟಾದ ಸಮಯದಲ್ಲಿ ಉಂಟಾಗುತ್ತಲಿದೆಯೇ ಅವಿದ್ಯಾಂ ನಿಹಂತಿ. ನಿತರಾಂ ಹಂತಿ, ನಿಶ್ಚಯೇನ ಹಂತಿ, ನಿಶೇಷೇಣ ಹಂತಿ. ಹೇಗಲ್ಲ ಹೇಳಿ, ಸಂಪೂರ್ಣವಾಗಿ ಎತ್ತಾಕ್ಬಿಡುತ್ತೆ. ಏನ್ ಮಾಡುವುದು ಇಲ್ಲ. ಆ ಜ್ಞಾನ ಇದೆಯಲ್ಲ, ಯಾವ ಜ್ಞಾನ ಅವಿದ್ಯೆ ಕಿತ್ತಾಕ್ಬಿಡುತ್ತೋ, ಅವಿದ್ಯೆ ಕಿತ್ತಾಕ್ಬಿಡ ಕರ್ಮ ಕಿತ್ತಾಕ್ಬಿಡುತ್ತೋ ಅದು ಕರ್ಮಕ್ಕೆ ಅಂಗಲ್ಲ. ಆ ಜ್ಞಾನ ನ ತದಂಗಂ ತಜ್ಞಾನಂ ನ ಕರ್ಮಾಂಗಂ ನ ಪ್ರಧಾನಂ. ಅಲ್ಲ, ಜ್ಞಾನವೂ ಪ್ರಧಾನ, ಕರ್ಮವೂ ಅಂಗ ಅಲ್ಲ.
ಹಂಗಾಗಿ ಕರ್ಮಕ್ಕೂ ಹಂಗ ಅಲ್ಲ, ಕರ್ಮವೂ ಹಂಗ ಅಲ್ಲ. ಜ್ಞಾನ ಕರ್ಮಕ್ಕೂ ಹಂಗ ಅಲ್ಲ, ಕರ್ಮವೂ ಜ್ಞಾನಕ್ಕೆ ಹಂಗ ಅಂಗವೂ ಅಲ್ಲ, ಪ್ರಧಾನವೂ ಅಲ್ಲ. ಯಾವುದು ಜ್ಞಾನ. ಕಸ್ಯ ಕರ್ಮಣ, ಯಾವ ಕರ್ಮಕ್ಕೂ ಆ ಜ್ಞಾನ ಅಂಗವಾಗಲಿ ಪ್ರಧಾನವಾಗಲಿ ಆಗುವುದೇ ಕ್ವಚಿತದ, ಎಲ್ಲೂ ಹೇಗೂ ಆಗೋದೇ ಇಲ್ಲ ಅಂತ. ಅದು ಪಂಚಾಶ್ಚೋರಣೆಯವರಿಗೆ ಸಿಂಹಕ್ಕೂ ಟಗರಿಗೂ ಹೇಗೆ ಒಂದು ಕಾಲ ಇರೋಕ್ಕಾಗಲ್ವೋ, ಆತ್ಮಜ್ಞಾನಕ್ಕೂ ಅವಿದ್ಯೆಗೂ ಇರೋಕ್ಕಾಗಲ್ಲ. ಅವಿದ್ಯೆಗೆ ಇರೋಕ್ಕಾಗದೆ ಇದ್ಮೇಲೆ ಅವಿದ್ಯೆನ ಆಶ್ರಯಿಸ್ಕೊಂಡು ಬಂದು ಕರ್ಮ ಎಂತ ಇರತ್ತೆ, ಅದು ಕಾಮ ಎಂತ ಇರತ್ತೆ, ಕಾಮ ಕರ್ಮ ಎಂತ ಇರತ್ತೆ. ಯಾಕೆಂದ್ರೆ ಅವಿದ್ಯೆನ ಆಶ್ರಯಿಸ್ಕೊಂಡೆ ಕಾಮ ಕರ್ಮ ಎಲ್ಲ ಬದುಕೊಂಡಿದೆ, ಲೋಕ ದೇಶ ಫಲ ಎಲ್ಲ ಬದುಕೊಂಡಿದೆ. ಅವಿದ್ಯೆನ ಕಿತ್ತಾಕ್ಬಿಡುತ್ತೆ ಆತ್ಮಜ್ಞಾನ. ಆತ್ಮಜ್ಞಾನವಾಗುತ್ತಲೇ ಉಂಟಾಗುತ್ತಲೇ ಅವಿದ್ಯೆ ಹೇಳ ಹೆಸರಿಂದ ಬಾಧೆ ಆಗ್ಬಿಡೋದ್ರಿಂದ ಆ ಜ್ಞಾನವು ಕರ್ಮಕ್ಕೆ ಅಂಗವಾಗಲಿ ಕರ್ಮ ಪ್ರಧಾನವಾಗಲಿ ಯಾವ ರೀತಿಯೂ ಆಗಲ್ಲ. ಕರ್ಮಣ ನ ಆನಂದಂ, ಕರ್ಮಣ ನ ಪ್ರಧಾನಂ ಅಂತ. ಕರ್ಮಕ್ಕೆ ಪ್ರಧಾನವೂ ಬರಲ್ಲ, ಕರ್ಮಕ್ಕೆ ಅಂಗಕ್ಕೂ ಬರಲ್ಲ. ಎಲ್ಲ ಕ್ವಚಿತ, ಎಲ್ಲೂ ಅಂದ್ರೆ ಲೋಕದಲ್ಲೂ ಬರಲ್ಲ, ಭೇದದಲ್ಲೂ ಬರಲ್ಲ, ಭೇದಗೂ ಬರಲ್ಲ. ಇವರು ಜ್ಞಾನದ ಸ್ವರೂಪ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಜ್ಞಾನ ಅಂದ್ರೆ ಏನಂತಿದ್ದಾರೆ, ಆ ಜ್ಞಾನ ಹೇಗಿದೆ, ಜ್ಞಾನ ಹೇಗಾಗತ್ತೆ, ಅದರ ಸ್ವರೂಪ ಸತ್ವ ಏನು ಹೇಳಿದ್ರೆ, ಜ್ಞಪ್ತಿ ಸ್ವರೂಪವೇ ಆತ್ಮ. ಜ್ಞಪ್ತಿ ಸ್ವರೂಪವಾದ ಆತ್ಮವನ್ನು ಅವಲಂಬಿಸಿಕೊಂಡು ಉಂಟಾಗುವ ವೃತ್ತಿವಾದ ಜ್ಞಾನವನ್ನು ಜ್ಞಾನ. ಜ್ಞಾನ ಶಬ್ದ ನಾವು ಈ ಲೋಕದಲ್ಲಿ ಇದು ವೇದಾಂತ ಹೇಳುವಾಗ ಮುಖ್ಯ ಜ್ಞಾನ ಸಮ್ಯಕ್ ಜ್ಞಾನವನ್ನೇ, ಆತ್ಮ ಸ್ವರೂಪ ಜ್ಞಾನ ಹೇಳ್ತಾ ಇಲ್ಲ. ಸಮ್ಯಕ್ ಜ್ಞಾನ, ಸಮ್ಯಕ್ ನಿಶ್ಚಯ, ಯಥಾರ್ಥ ಜ್ಞಾನ ಇಲ್ಲ. ಅದಾಗಬೇಕು. ಅದಿಲ್ಲದೆ ಇರಬೇಕು ನಮ್ಗೆ ಇಷ್ಟದ ಅನರ್ಥ, ರಗಳೆ, ಕಷ್ಟ ಇದಾಗಲ್ಲ. ಸ್ವರೂಪ ಜ್ಞಾನ ಇದ್ದೇ ಇದೆ, ನೀವು ಮಾಡ್ಕೊಳ್ಳೋದು ಅದು ಇದ್ದೇ ಇರುತ್ತೆ. ಅದಿದ್ದ ಮಾತ್ರ ನಿಂಗೆ ಏನು ಪುರುಷಾರ್ಥ ಆಗಲ್ಲ. ಅದು ಹೇಗಿದೆಯೋ ಹಾಗೆ ನೀನು ಕಂಡ್ಕೊಳ್ಳೋದು, ನಿಶ್ಚಯ ಮಾಡ್ಕೊಳ್ಳೋದಿದೆಯಲ್ಲ, ಅದರಿಂದ ಕಟಕರ್ಚನೆ ಆಗ್ಬಿಡ್ತೀಯ. ಕಟಕರ್ಚನೆ ಆಗ್ತೀಯ ಅಂದ್ರೆ ಲೋಕದೃಷ್ಟಿಯಿಂದ ಕಟಕರ್ಚನೆ ಆಗ್ತೀಯ ಅಂತ ಅನ್ಬಹುದ. ಜ್ಞಾನಿ ಆದವನಿಗೆ ಏನು ಹೊಸದಾಗಿ ಏನು ಆಗ್ಲಿಲ್ಲ ಅಂತಾನೆ. ನಾನೇನನ್ನು ಪಡ್ಕೊಳ್ಳೂ ಇಲ್ಲ, ನಾನೇನನ್ನು ಕಳ್ಕೊಂಡೂ ಇಲ್ಲ ಅಂತ. ಏನೋ ಕಳ್ಕೊಂಡೇ ಇರೋದು ಅವಿದ್ಯೆಯಿಂದ ಆರಂಭ ಮಾಡ್ಕೊಂಡಿದ್ದನ್ನು ಬಿಟ್ಟು ಅನ್ಬೇಕು ಅಷ್ಟೇ. ಪಡ್ಕೊಳ್ಳೋದೇ ಅನ್ನೋದು ಪಡೆದಾಗಿರೋದನ್ನ ಪಡ್ಕೊಂಡೇ ಅಂತ ಹೊರತು ನಿಜವಾಗಿ ಪಡ್ಕೊಳ್ಳೋದು ಅಲ್ಲ ಆತ್ಮ ಸ್ವರೂಪ. ಇದು ಕಳ್ಕೊಳ್ಳೋಕೆ ಅವಿದ್ಯೆಯೂ ಇಲ್ಲ, ಪ್ರಪಂಚವೂ ಇಲ್ಲ, ಅನರ್ಥವೂ ಇಲ್ಲ, ಅದು ಕಲ್ಪಿತ. ನೀವು ಕನಸನ್ನು ಬಿಟ್ಟು ಬಂದ್ಕೊಳ್ಳೇನೆ, ನಾನು ಕನಸಿನ ಅರ್ಥ ಕಳ್ಕೊಂಡೇನೆ ಅಂತ ಕಳ್ಕೊಂಡು ಪ್ರಯತ್ನ ಮಾಡಿದೆ, ಹೆಚ್ಚಾಗುತ್ತಲೇ ಬಿಟ್ಟು ಹೋಗ್ಬಿಡುತ್ತೆ. ಜ್ಞಾನ ಆಗುತ್ತಲೇ ಬಾಧಿತವಾಗ್ಬಿಡುತ್ತೆ. ಅದನ್ನೇ ಹೇಳೋದು. ಇವಾಗ ಜ್ಞಾನ ಆದ್ರೆ ಹೇಗಾಗುತ್ತಪ್ಪ ಮನುಷ್ಯನಲ್ವಾ, ಜ್ಞಾನಿ ಆದವನಿಗೆ ಹಿತವಾಗ್ಬಿಡುತ್ತೆ. ಮನಸ್ಸಿಗೆ ಒಂಥರ ಮೆಚ್ಚಿ ತುಂಬಾ ಕಷ್ಟಪಡ್ತದೆ. ಒಂದು ವ್ಯಾಕರಣ ವಿಚಾರವೋ ಗಣಿತ ವಿಚಾರ ಅದೇ ಗೊತ್ತಾದ್ರೆ ಹಬ್ಬ ಸದ್ಯ ಗೊತ್ತಾಯ್ತು ಈ ವಿಷಯ ಅಂತ ಅದಕ್ಕೊಂದು ಹಿತ ಸಾಮಾನ್ಯ ಅಂತ. ಈ ಪರಮಾರ್ಥ ಗೊತ್ತಾಯ್ತು ಅಂತ ಅಂದ್ರೆ ಹೆಂಗ ಕುಡು ಇವು ಬಂದ್ಬಿಡ್ತೇವೆ ಅಂತ. ಇದು ಒದ್ದಾಡ್ತಿದ್ನಲ್ಲ ಸದ್ಯ ಅರ್ಥವಾಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಟೆನಿಸ್ ಇದು ಆಟದಲ್ಲಿ ಗೆದ್ದವ್ರು ಹೇಳ್ತಾ ಗೆದ್ಕೊಳ್ಳೆ ಕುತ್ಕೊಳ್ಳ ಗೆದ್ದ ಸದ್ಯ ಅಂತ ಕುಡು ಇವು ಬಂದ್ಬಿಡ್ತೇವೆ ಅವ್ರಿಗೆ. ಹಂಗೆ ತತ್ವಜ್ಞಾನ ಆಗುತ್ತಲ್ಲ, ಅಪ್ಪಾ ಸಾಕ್ತಾಯ್ತು ಏನ್ ಗೊತ್ತಾಡ್ತಿದ್ವಿ. ಆದ್ರೆ ಅವನಿಗೆ ಹೆಂಗ್ ಗೊತ್ತಾಗತ್ತೆ, ಕೆಲವರಿಗೆ ಇದು ಮಹಾತ್ಮ ಗೊತ್ತಾಗಿದೆ ಅನ್ಸಲ್ಲ. ನನ್ನ ಹತ್ರ ದಡ್ಡ ಇನ್ನೊಬ್ಬ ಇಲ್ಲ ಅಂತ ಅನ್ಕೋತಾನೆ. ಇಷ್ಟು ಸುಲಭ ಇಷ್ಟು ಒದ್ದಾಡ್ಬಿಟ್ಲಲ್ಲ ನಾನು ಅಂತ ಅವನು. ಎಷ್ಟು ಸುಲಭ, ತಾನೇ ಸ್ವರೂಪ ಇದನ್ನು ಕಂಡ್ಕೊಳ್ಳಿ, ಇಷ್ಟು ಒದ್ದಾಡ್ಬಿಟ್ಲಲ್ಲ ನಾನು, ಎಷ್ಟು ದಡ್ಡ ನಾನು ಅಂತ. ಹಾ ನಿಮಿತ್ತ ಮಾತ್ರಾತ್ವೇತ್ತಿ ನಾಸಾಗ್ರೇ ಪಧನಂ ಯಥಾ ಸೇಯಂ ಭ್ರಾಂತಿ ನರಾರಂಭ ಸರ್ವನ್ಯಾಯ ವಿರೋಹಿಣಿ ವಿಚಾರನ್ನ ಸಹತೆ ತಮೋ ದಿವಾಕರಂ ಅತಿ ದುಸ್ಥೋ ಪ್ರಬೋಧೋಸ್ಯ ಆತ್ಮಾಖ್ಯಸ್ಯ ಸ್ವರೂಪತಃ ನಿಮಿತ್ತ ಮಾತ್ರಾತ್ವೇತಿ ನಾಸಾಗ್ರೇ ಪಧನಂ ಯಥಾ ಅಂತ. ಎಷ್ಟು ಕಷ್ಟಪಟ್ಕೊಂಡಿದೆ ಗೊತ್ತಾ ಅವಿದ್ಯೆಯಲ್ಲಿ. ಅತಿ ದುಸ್ಥ ಅಂತ ತುಂಬಾ ಗೋಳ ಹೊಯ್ಕೊಳ್ಳೋ ಅತ್ತೆ ಜೊತೆಲಿ ಸೊಸೆ ಇರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರುತ್ತೆ ಗೊತ್ತಾ. ನಿಂತ್ಕೊಂಡ್ರೆ ತಪ್ಪು, ಕೂತ್ಕೊಂಡ್ರೆ ತಪ್ಪು, ತಿಂದ್ರೆ ತಪ್ಪು, ತಿಂದೇ ಇದ್ದೆ ತಪ್ಪು, ಏನ್ ಮಾಡ್ದು ತಪ್ಪು ಅಂತ ಗೋಳ್ಕೊಳ್ತಾ ಇದ್ದಾಳೆ ಅತ್ತೆ. ಅಂತ ಅತ್ತೆ ಜೊತೆಲಿ ಸೊಸೆ ಇರಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ ಹೇಳೋಣ. ಅದಕ್ಕಿಂತ ಕಷ್ಟಪಟ್ಕೊಂಡಿದೆಯಂತೆ ಯಾವ್ದು ಅವಿದ್ಯೆಯಲ್ಲಿ. ಅತಿ ದುಸ್ಥ ಪ್ರಬೋಧ ಅಂತ. ಯಾಕಂದ್ರೆ ಆತ್ಮಾಖ್ಯಸ್ಯ ಇದು ಸ್ವರೂಪ ಆತ್ಮ ಚೈತನ್ಯ ಮಾತನಾದ ಚಿನ್ಮಾತ್ಮನಾದ
ಆತ್ಮನೇ ಇವನ ಸ್ವರೂಪ ಅಂತ ಆದಾಗ ಅಲ್ಲ ವಿದ್ಯೆ ಕೂತ್ಕೋಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟು ಕೂತ್ಕೊಂಡಿರ್ಬೇಡ, ಎಷ್ಟು ಒದ್ದಾಗಿ ಕೂತ್ಕೊಂಡಿರ್ಬೇಡ. ಹುಲಿ ಜೊತೆ ಎಲ್ಲ ಕೂತ್ಕೋತಂದ್ರೆ ಪಕ್ಕದ ಹುಲಿ ಬೋನಲ್ಲಿ ಹುಲಿ ಇದೆ, ಈಗ ಬೋನಲ್ಲಿ ಇವನಿದ್ದಾನೆ. ಸದ್ಯ ಬೋನ್ ಆದ್ರಿಂದ ಪರವಾಗಿಲ್ಲ. ಅದು ಭಯ ಹಾಕಿ ಒಬ್ಬರದಾಗ ಬಂದೇ ಬಿಟ್ಟು ಅನ್ಸುತ್ತೆ. ಕಾಲಿಂಗ ಹಾವು ಆಗ್ಬೇಕು, ಮುಸ್ಕೊಂಡ್ಬಂದ ವಿದ್ಯೆ ಹಂಗೆ ಅವಿದ್ಯೆ ವಿದ್ಯೆ ಮಾಡಿದ್ರೆ ಗೊತ್ತಾ, ಈ ಚೈತನ್ಯ ನಿರ್ಮಲಾದ ಆತ್ಮನ ಪಕ್ಕದ ಕೂತ್ಕೊಂಡ ವಿದ್ಯೆ ನಿದ್ದೆ ಮಾಡಿಬಿಡ್ತಿಲ್ಲ ಪರಮಾತ್ಮ, ಒದ್ದಾಡ್ತಿದೆ. ಆದ್ರೂ ಒಂದು ನಿಮಿಷ ಹೋಗಲ್ಲ. ಯಾವ್ದಾದ್ರು ಗುರುಗಳು, ಅನುಭವಿಯಾದ ಗುರುಗಳು ಅಥವಾ ಶಾಸ್ತ್ರವನ್ನು ನಿಮಿತ್ತ ಬಂದ ಹೊಟ್ಟೋಗ ಹಾಗೆ ಹೊಟ್ಟೋಗುತ್ತೆ. ನಾಸಾಗ್ರೇ ಬದರ ಮೇಲೆ ಮೂಗಿನ ತುದಿಯಲ್ಲಿ ಜಗತ್ತಿಯನ್ನು ಎಷ್ಟೊತ್ತು ಇರುತ್ತೆ, ನೀವು ಕೈ ಬಿಟ್ಕೊಂಡೇ ಬೀಳುತ್ತೆ. ಬಿಟ್ಕೊಂಡೇ ಹೋಗ್ಬಿಡುತ್ತೆ. ಬಿಡಕ್ಕಿರ್ತಾ ಇಲ್ಲಪ್ಪ, ಹೋಗುತ್ತೆ ಗೊತ್ತಾಗ್ತದೆ. ಯಾವ್ದು ಬಿಡಕ್ಕಾಗ್ತಿಲ್ಲ ಅಂದ್ರೆ ಖಂಡಿತ ಮೂರ್ಖರು ಅನ್ಸುತ್ತೆ ಇವರಿಗೆ. ತಿಳ್ಕೊಂಡ ಮೂರ್ಖರು, ತಿಳ್ಕೊಂಡೇ ಇರೋ ಮೂರ್ಖರು, 2 ಸಲ ಮೂರ್ಖರು. ಸಮುಚ್ಚಯ ಪಕ್ಷವಾದಿನ ಅವಶ್ಯ ಮೇಜ ಲಭ್ಯವಾಗೋ. ನಾಳೆ ಆಯ್ತು, ಟೈಮ್ ಆಗೋ ಹೋಯ್ತು. ನಾಳೆ ಓಂ ಅನಿಲಾಗ್ನ್ಯರ್ಥರಿತ್ರ್ಯಂತಂ ಸ್ರಕ್ಫಣೀ ಗೋದ್ಗದೈಯತಃ ಅಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ.